Hello. Yeah, okay, Ramya. Everything is working, no? Fine. So, ಎಲ್ಲರಿಗೂ ನಮಸ್ಕಾರ. ನಾನು ರಮ್ಯಾ ಅಂತ, ರಮ್ಯಾ Sethuram. I am a project scientist ಇಲ್ಲಿ Indian Institute of Astrophysics ನಲ್ಲಿ ಇಂಡಿಯಾ TMT ಕೋಆರ್ಡಿನೇಷನ್ ಸೆಂಟರ್ ಅಂತ ಸೆಂಟರ್ ಸ್ಮಾಲ್ ಸೆಂಟರ್ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ನಲ್ಲಿ. ಅಲ್ಲಿ ನಾನು ಪ್ರಾಜೆಕ್ಟ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ವಿ ಆರ್ ವರ್ಕಿಂಗ್ ಆನ್ 30 ಮೀಟರ್ ಟೆಲಿಸ್ಕೋಪ್ ಅಂತ ಒಂದು ಬೃಹತ್ ದೂರದರ್ಶಕ, ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ನ್ಯಾಷನಲ್ ಸೈನ್ಸ್ ಡೇ ಪ್ರೋಗ್ರಾಮ್ಗೆ ನಾನು ತಾರಾಪುಂಜಗಳು ಅಥವಾ ತಾರಾಗಣ ಅಥವಾ ಗ್ಯಾಲಕ್ಸೀಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಸುಮ್ಮನೆ ತುಂಬಾ ದೊಡ್ಡ ಟೈಟಲ್ ಕೊಟ್ಟಿದ್ದೀನಿ, ಬಟ್ ಒಂದೊಂದು ಪದಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದು ತಾರಾಪುಂಜ, ನಕ್ಷತ್ರ ಪುಂಜ, ತಾರಾಗಣ. ತಾರಾಗಣ ನಕ್ಷತ್ರ ಪುಂಜ ಅಂದ್ರೆ ಏನು ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಗ್ಯಾಲಕ್ಸೀಸ್ ಅಂತ ಹೇಳ್ತೀವಿ. ಸೊ ನಾವಿರೋ ಗ್ಯಾಲಕ್ಸಿ ಹೆಸರು ಮಿಲ್ಕಿ ವೇ ಅಂತ. ಬಟ್ ಮಿಲ್ಕಿ ವೇ ಒಂದೇನಾ ಇರೋದು ವರ್ಲ್ಡ್ ನಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ? ಅಲ್ಲ. ಮಿಲ್ಕಿ ವೇ ತರ ಕೋಟ್ಯಾಂತರ ಶತಕೋಟಿ ಗ್ಯಾಲಕ್ಸೀಸ್ ಕೂಡ ಇದ್ದಾವೆ. ಸೊ ನಕ್ಷತ್ರ ಪುಂಜವು ನಕ್ಷತ್ರಗಳು, ಅನಿಲ ಮತ್ತು ಧೂಳಿನ ಸಮೂಹವಾಗಿದೆ. ಇದು ಡಸ್ಟ್, ಗ್ಯಾಸ್, ಸ್ಟಾರ್ಸ್ ಮೂರು ಸೇರ್ಕೊಂಡ್ರೆ ಗ್ಯಾಲಕ್ಸೀಸ್ ಅಂತ ಹೇಳ್ತೀವಿ ನಾವು. ಅದು ಹೇಗಿದೆ? ಎಷ್ಟು ನಕ್ಷತ್ರಗಳಿದೆ? ಶತಕೋಟಿಗಿನ್ನ ಹೆಚ್ಚು ನಕ್ಷತ್ರ, ಅಥವಾ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಇಟ್ ಇಸ್ ಮೋರ್ ದೆನ್ 100 ಬಿಲಿಯನ್ ಸ್ಟಾರ್ಸ್ ಇನ್ ಒನ್ ಗ್ಯಾಲಕ್ಸಿ. ಸೊ ನಮ್ಮ ಮಿಲ್ಕಿ ವೇಲೆ ತಗೊಂಡ್ರೆ 100 ಬಿಲಿಯನ್ ಸ್ಟಾರ್ಸ್ ಗಿನ್ನ ಜಾಸ್ತಿ ಸ್ಟಾರ್ಸ್ ಇದೆ. ಸೊ ಮತ್ತು ಅವುಗಳ ಸೌರವ್ಯೂಹಗಳನ್ನು ಒಳಗೊಂಡಿದೆ. ಸೊ ಒಂದು ಸ್ಟಾರ್ಗೆ ಒಂದು ಸೌರವ್ಯೂಹ ಮೋಸ್ಟ್ಲಿ ಜನರಲಿ ಇದ್ದೇ ಇರುತ್ತೆ. ಸೊ ನಮ್ಮ ಸೋಲಾರ್ ಸಿಸ್ಟಮ್ಗೆ ಇರೋ ತರ. ಸೊ ಹಂಗಾಗಿ ಶತಕೋಟಿ ನಕ್ಷತ್ರಗಳು ಮತ್ತೆ ಅವುಗಳ ಸೌರವ್ಯೂಹಗಳು ಮಿಕ್ಸ್ ಮಾಡಿಕೊಂಡು ಗುರುತ್ವಾಕರ್ಷಣೆಯಿಂದ ಅವೆಲ್ಲವೂ ಒಟ್ಟಿಗೆ ಹಿಡಿದಿವೆ. ಸೊ ಇಟ್ ಇಸ್ ಬಿಕಾಸ್ ದೇ ಆರ್ ಹೆಲ್ಡ್ ಟುಗೆದರ್ ಬಿಕಾಸ್ ಆಫ್ ಗ್ರಾವಿಟಿ. ಸೊ ಇಲ್ಲಿ ಕೆಲವು ಪಿಕ್ಚರ್ಸ್ ಇದೆ, ಎಲ್ಲ HST ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಇಮೇಜಸ್. ಸೊ ಒಂದು ಗ್ಯಾಲಕ್ಸಿನೂ ಒಂದೇ ತರ ಇಲ್ಲ, ಪ್ರತಿಯೊಂದು ಗ್ಯಾಲಕ್ಸಿನೂ ಬೇರೆ ಬೇರೆ ತರವಾಗಿದೆ. ಕೆಲವು ಗ್ಯಾಲಕ್ಸಿಗೆ ಸ್ಪೈರಲ್ ಅಥವಾ ಕುಳಿಗಳು ಇರುತ್ತವೆ, ಕೆಲವು ಗ್ಯಾಲಕ್ಸಿ ಅಂಡಾಕಾರದಲ್ಲಿ ಇರುತ್ತೆ, ಅಂದ್ರೆ ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ಇರುತ್ತೆ. ಸೊ ಇನ್ನ ಕೆಲವು ಗ್ಯಾಲಕ್ಸೀಸ್ಗೆ ಶೇಪೇ ಇರಲ್ಲ. ಸೊ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಗ್ಯಾಲಕ್ಸೀಸ್ ಆಸ್ ಯು ನೋ. ಸೊ ಈ ಗ್ಯಾಲಕ್ಸಿಗಳೆಲ್ಲ ಹೇಗಾಯ್ತು ಅಂದ್ರೆ ನಾವು ಫಸ್ಟ್ ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ, ಫಸ್ಟ್ ಒಂದು ಬಿಗ್ ಬ್ಯಾಂಗ್ ಅಂತ ಒಂದು ಫೆನಾಮಿನನ್ ಆಯ್ತು. ವೇರ್ ಬಿಗ್ ಬ್ಯಾಂಗ್ ಅಂದ್ರೆ ಅದ್ರ ಅರ್ಥ ಏನು ಅಂತ ನಮಗ್ ಗೊತ್ತಿಲ್ಲ. ಫಸ್ಟ್ 3 ನಿಮಿಷಗಳು ಏನಾಯ್ತು ಅಂತ ನಮಗೆ ಬಿಗ್ ಬ್ಯಾಂಗ್ ಅಲ್ಲಿ ಗೊತ್ತಿಲ್ಲ. ಬಟ್ ದೆನ್ ಅದಾದ್ಮೇಲೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗಕ್ಕೆ ಶುರುವಾಯ್ತು. ಅದ್ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಂಗೆ ಟೆಂಪರೇಚರ್ ಕಮ್ಮಿ ಆಗ್ತಾ ಬಂತು, ಅಂದ್ರೆ ಅದ್ರ ತಾಪಮಾನ ಕಮ್ಮಿ ಆಗ್ತಾ ಬಂತು. ಆಮೇಲೆ ಫಸ್ಟ್ ಪಾರ್ಟಿಕಲ್ಸ್, ವಾಟ್ ವಿ ಕಾಲ್ ಅಸ್ ಎಲೆಕ್ಟ್ರಾನ್ಸ್, ಪಾಸಿಟ್ರಾನ್ಸ್, ಪ್ರೋಟಾನ್, ನ್ಯೂಟ್ರಾನ್ ಅಂತ ಏನ್ ಹೇಳ್ತೀವಿ, ಅವು ಸ್ಟಾರ್ಟ್ ಆಗಿತ್ತು, ಹುಟ್ಕೊಳ್ತು. ಅದು ಆಗಿದ್ದು ಇಲ್ಲೇ ಅಟ್ ದಿಸ್ ಲೊಕೇಶನ್.
ಇದು ಬಿಗ್ ಬ್ಯಾಂಗ್ ಎಕ್ಸ್ಪಾನ್ಷನ್ ಅಂತ ಒಂದು ಆರ್ಟಿಸ್ಟ್ ವ್ಯೂ ಹೇಗೆ ಆಯ್ತು ಇದ್ರಲ್ಲಿ. ಸೊ ಪ್ರೋಟಾನ್ ನ್ಯೂಟ್ರಾನ್ ಎಲ್ಲ ಶುರುವಾದ ತಕ್ಷಣ ನಮ್ಗೇನ್ ಗ್ಯಾಲಕ್ಸಿಗಳು ಬರ್ಲಿಲ್ಲ. ಅದು ಕೂಡ ಕೂಲ್ ಆಗ್ಬೇಕಾಗಿತ್ತು. ಪ್ರೋಟಾನ್ ನ್ಯೂಟ್ರಾನ್ ಕಂಬೈನ್ ಆಗ್ಬೇಕಾಗಿತ್ತು. ಒಂದು ಹೈಡ್ರೋಜನ್ ಆಟಮ್ ಬರ್ಬೇಕಾಗಿತ್ತು, ಜಲಜನಕ ಒಂದು ಹೈಡ್ರೋಜನ್ ಆಟಮ್ ಬರ್ಬೇಕಾಗಿತ್ತು. ಅದಾದ್ಮೇಲೆ ನಮ್ಗೆ ಬೇರೆ ಬೇರೆ ಗ್ಯಾಲಕ್ಸೀಸ್ ಎಲ್ಲ ಶುರುವಾಯ್ತು ಅಂತ ಹೇಳ್ತೀವಿ. ಈ ಲೊಕೇಶನ್ ಅಲ್ಲಿ ಇಷ್ಟುವರೆಗೂ ಅಂದ್ರೆ ಏನು ಅಬೌಟ್ 200 to 400 million years ಆಫ್ಟರ್ ದ ಬಿಗ್ ಬ್ಯಾಂಗ್. ಅಂದ್ರೆ ಬಿಗ್ ಬ್ಯಾಂಗ್ ಶುರುವಾದ 200-300 ಇದು ಮಿಲಿಯನ್ ಇಯರ್ಸ್ ಆದ್ಮೇಲೆ ನಮ್ಗೆ ಫಸ್ಟ್ ಗ್ಯಾಲಕ್ಸೀಸ್ ಫಸ್ಟ್ ಸ್ಟಾರ್ಸ್ ಹುಟ್ಕೋತು. ಅದಾದ್ಮೇಲೆ ಇನ್ನ ಯೂನಿವರ್ಸ್ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಾನೆ ಇತ್ತು, ಟೆಂಪರೇಚರ್ ಇಳಿತಾನೆ ಇತ್ತು ಕೆಳಗೆ. ಅದಾದ್ಮೇಲೆ ಬಿಗ್ ಸ್ಟ್ರಕ್ಚರ್ಸ್ ಅಂದ್ರೆ ಲಾರ್ಜ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಸ್ಟ್ರಕ್ಚರ್ಗಳು ಅಂದ್ರೆ ದೊಡ್ಡ ದೊಡ್ಡ ಗ್ಯಾಲಕ್ಸಿಗಳು ಎಲ್ಲ ಫಾರ್ಮ್ ಆಯ್ತು. ಸೊ ನಾವು ಇವಾಗ ಪ್ರತ್ಯಕ್ಷವಾಗಿರೋದು ಈ ಸಮಯದಲ್ಲಿ. ನಾವು ಇವಾಗ ಹಿಂದಕ್ಕೆ ನೋಡ್ಬೇಕು. ಅಂದ್ರೆ ಹಿಂದಕ್ಕೆ ನೋಡ್ಬೇಕು ಅಂದ್ರೆ ಹೇಗೆ ನೋಡಬಹುದು ಅಂತ ಅಂದ್ರೆ ಲೈಟ್ ಈಸ್ ಹ್ಯಾವಿಂಗ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ. ಸೊ ಅಂದ್ರೆ ಬೆಳಕಿನ ವೇಗ ಯಾವತ್ತೂ ಚೇಂಜ್ ಆಗಲ್ಲ. ಸೊ ನಮಗೆ ಬೇಗ ಅದು ಕಾಣಿಸ್ಕೋಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಟ್ರಾವೆಲ್ ಅ ಲಾರ್ಜ್ ಡಿಸ್ಟೆನ್ಸ್. ಅಂದ್ರೆ ತುಂಬಾ ಹಿಂದಿನ ಕಾಲದಿಂದ ಬರ್ಬೇಕು ಆ ಲೈಟ್. ಬರುವಂತ ಲೈಟ್ ನ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಸೊ ನಮಗೆ ಹಳೆ ಅಥವಾ ಹೊಸದಾಗಿ ಆಗ್ತಾ ಇರೋ ಸ್ಟಾರ್ಸ್ ಬಗ್ಗೆ ನಾವು ತಿಳ್ಕೊಬಹುದು. ಇದು ಇವಾಗ್ಲೇ ಅರ್ಥ ಆಗಲ್ಲ, ನಾನು ಮುಂದಕ್ಕೆ ಹೋಗ್ತಾ ಹೇಳ್ತೀನಿ ಹೇಗೆ ಅರ್ಥ ಆಗುತ್ತೆ ಅಂತ. ಸೊ ಬೇಸಿಕ್ಲಿ ನಾವು ಇವಾಗ ಇಲ್ಲಿದ್ದೀವಿ ಅಂಡ್ ಫಸ್ಟ್ ಸ್ಟಾರ್ ಫಸ್ಟ್ ಗ್ಯಾಲಕ್ಸಿ ಹೇಗೆ ಫಾರ್ಮ್ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳೋದನ್ನ ನಾವು ಟ್ರೈ ಮಾಡೋಣ. ಸೊ ನಾನು ಈಗಾಗಲೇ ಹೇಳಿದೆ, ಒಂದು ಗ್ಯಾಲಕ್ಸಿ ಅಥವಾ ಒಂದು ತಾರಾಂಗಣ ಬಂದು ಇಟ್ಸ್ ಎ ಕಾಂಬಿನೇಷನ್ ಆಫ್ ಗ್ಯಾಸ್, ಸ್ಟಾರ್ಸ್ ಅಂಡ್ ಡಸ್ಟ್. ಈ ಮೂರು ಸೇರಿದ್ರೇನೆ ಒಂದು ಗ್ಯಾಲಕ್ಸಿ ಆಗೋದು. ಸೊ ಇಲ್ಲಿ ಫಸ್ಟ್ ಆಗಿ JWST ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಲಾಂಚ್ ಆಗಿತ್ತು ಡಿಸೆಂಬರ್ ನಲ್ಲಿ 2021 ನಲ್ಲಿ. ಆ ಲಾಂಚ್ ಆಗಿದ್ದ ಟೆಲಿಸ್ಕೋಪ್ ನಮಗೆ ಹೊಸ ರೀತಿಯ ಹೈ ರೆಸಲ್ಯೂಷನ್ ಇಮೇಜಸ್ ನ ನಮ್ಗೆ ತಂದು ಕೊಟ್ಟಿದೆ. ಸೊ ಇದು ಕ್ಯಾರಿನಾ ನೆಬ್ಯುಲಾ ಅಂತ. ಈ ನೆಬ್ಯುಲಾದಲ್ಲಿ ಹೊಸ ನಕ್ಷತ್ರಗಳು ಫಾರ್ಮ್ ಆಗ್ತಾ ಇದೆ. ನೆಬ್ಯುಲಾ ಇಸ್ ನಥಿಂಗ್ ಬಟ್ ಕ್ಲೌಡ್, ಒಂದು ಕ್ಲೌಡ್ ಆಫ್ ನ್ಯೂಲಿ ಫಾರ್ಮಿಂಗ್ ಸ್ಟಾರ್ಸ್ ನೆಬ್ಯುಲಾ ಅಂದ್ರೆ. ಈ ಕ್ಯಾರಿನಾ ಅನ್ನೋ ನೆಬ್ಯುಲಾದಲ್ಲಿ ಹೊಸದಾಗಿ ಸ್ಟಾರ್ಸ್ ಇಲ್ಲೆಲ್ಲ ಫಾರ್ಮ್ ಆಗ್ತಾ ಇದೆ. ಸೊ ದಿಸ್ ಇಸ್ ಒನ್ ವ್ಯೂ. ಇದ್ರ ದೂರ ಎಷ್ಟಿದೆ ಅಂತಂದ್ರೆ ಇದ್ರ ದೂರ ನಮ್ಗಿಂತ 7500 ಲೈಟ್ ಇಯರ್ಸ್, ಜ್ಯೋತಿರ್ವರ್ಷ ಅಂತೀವಿ. ಒಂದು ಜ್ಯೋತಿರ್ವರ್ಷ ಅಂದ್ರೆ ಎಷ್ಟು ಅಂದ್ರೆ 9.5 trillion kilometers ಮೇಕ್ಸ್ 1 light year, ಆರ್ ಕ್ಲೋಸ್ಲಿ 10 trillion kilometers ಅಷ್ಟು ದೂರದಲ್ಲಿದೆ. ಸೊ ನಾವಿವಾಗ ಆಸ್ಟ್ರೋಫಿಸಿಕ್ಸ್ ನಲ್ಲಿ ದೂರ ಮಾಪನೆ ಮಾಡ್ಬೇಕಾದ್ರೆ ನಾವು ಕಿಲೋಮೀಟರ್ಸ್ ನ ಯೂಸ್ ಮಾಡಕ್ ಆಗೋದಿಲ್ಲ. ನಮ್ಮ ಪ್ರಕಾರ ಇದು ಹತ್ರದಲ್ಲೇ ಇರೋ ನೆಬ್ಯುಲಾ, ಅದಕ್ಕೆ ಇಷ್ಟು ಚೆನ್ನಾಗಿರೋ ರೆಸಲ್ಯೂಷನ್ ನಲ್ಲಿ ಕೊಟ್ಟಿದೆ ನಮ್ಗೆ ಫೋಟೋಸ್ ನ. ಸೊ ಇಂಥ ಹತ್ರದಲ್ಲಿರೋ ನೆಬ್ಯುಲಾನೇ 10 trillion ದೂರ ಇದ್ದಾಗ ಸೊ ಯೂನಿವರ್ಸ್ ಗಾತ್ರ ಅಗಲ ಎಷ್ಟಿರ್ಬೋದು ಅಂತ ನೋಡ್ಕೊಂಡು. ಸೊ ಹಂಗಾಗಿ ನಮ್ ಕಿಲೋಮೀಟರ್ಸ್ ನಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೊಸ ಮಾಪನಾಂಕ ಏನಿದೆ ಜ್ಯೋತಿರ್ವರ್ಷ ಅಂತೀವಿ, ಲೈಟ್ ಇಯರ್ ಅಂತೀವಿ. ಇನ್ನೂ ದೂರ ಹೋದಾಗ ಈ ಫಸ್ಟ್ ಗ್ಯಾಲಕ್ಸೀಸ್ ನೆಲ್ಲ ನೋಡಿದಾಗ ನಾವು ಪಾರ್ಸೆಕ್ ಅನ್ನೋ ಇನ್ನೊಂದು ಮಾಪನಾಂಕ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಈ ಕ್ಯಾರಿನಾ ನೆಬ್ಯುಲಾ ಅನ್ನೋದು 7500 ಲೈಟ್ ಇಯರ್ಸ್ ದೂರದಲ್ಲಿ ಇದೆ. ಸೊ ಈ ನೆಬ್ಯುಲಾಗಳಲ್ಲಿ ಹೆಂಗ್ ಕಾಣುತ್ತೆ, ಒಂದು ವೇಳೆ ದೂರದಿಂದ ಇಮೇಜ್ ಮಾಡ್ಕೊಂತ ಹೋದ್ರೆ, ದೂರದಿಂದ ಪಿಕ್ಚರ್ಗಳು ತಗೊಂತಾ ಹೋದ್ರೆ ಹೆಂಗ್ ಕಾಣುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗಲ್ ನೆಬ್ಯುಲಾ ತೋರಿಸಿದ್ದೀನಿ. ಸೊ ಸ್ಪೈಡಲ್ ಆರ್ಮಿಂದ ಒಳಗೆ ಸರ್ಪೆನ್ಸ್ ಕಾನ್ಸ್ಟಲೇಷನ್ ಒಳಗೆ ಹೋದ್ರೆ ಇಲ್ಲಿ ಈಗಲ್ ನೆಬ್ಯುಲಾ ಕಾಣುತ್ತೆ. ಈಗಲ್ ನೆಬ್ಯುಲಾ ಏನು ಅಂತ ಅಂದ್ರೆ ಇಟ್ ಈಸ್ ಅಗೇನ್ ಡಸ್ಟ್ ಕ್ಲೌಡ್ಸ್. ಇನ್ಸೈಡ್ ದಿಸ್ ದೇರ್ ಆರ್ ನ್ಯೂಲಿ ಫಾರ್ಮಿಂಗ್ ಸ್ಟಾರ್ಸ್. ಅಂದ್ರೆ ಇದ್ರ ಒಳಗೆ ಹೊಸ ನಕ್ಷತ್ರಗಳು ಹುಟ್ಟುತ್ತಿವೆ. ಸೊ ದಿಸ್ ಇಸ್ ಒನ್ ವ್ಯೂ ಆಫ್. ಇದು ಮಾಡೋದಕ್ಕೆ ಆಕ್ಚುಲಿ ತುಂಬಾ ಟೆಲಿಸ್ಕೋಪ್ಗಳು ಬೇಕಾಗಿತ್ತು. ಒಂದು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಲ್ಲದೆ ಬೇರೆ ಟೆಲಿಸ್ಕೋಪ್ಗಳನ್ನ ಯೂಸ್ ಮಾಡಿಕೊಂಡು ಈ ಮೂವಿ ಒಂಥರ ಮಾಡಿದ್ದಾರೆ. ಸೊ ಇದು ನಮ್ಗೆ ಐಡಿಯಾ ಬರುತ್ತೆ, ಎಷ್ಟೋ ಶತಕೋಟಿ ನಕ್ಷತ್ರಗಳ ಮಧ್ಯ ಒಂದು ನೆಬ್ಯುಲಾದೊಳಗೆ ಒಂದು ಸ್ಟಾರ್ ಹೇಗೆ ಫಾರ್ಮ್ ಆಗ್ತಾ ಇದೆ ಅಂತ ಇದು ಒಂದು ಐಡಿಯಾ.
ಸೊ ಮಲ್ಟಿ ವೇವ್ಲೆಂತ್ ಅಬ್ಸರ್ವೇಷನ್ಸ್ ಅಂತ ಹೇಳ್ತೀವಿ. ನಾವು ಒಂದು ತರಂಗದಲ್ಲಿ ನೋಡೋದಿಲ್ಲ. ಒಂದು ತರಂಗದಲ್ಲಿ ನೋಡಿದ್ರೆ ಒಂಥರ ಕಾಣುತ್ತೆ, ಒಂದು ವಿಷಯದ ಬಗ್ಗೆ ಮಾತ್ರ ಗೊತ್ತಾಗುತ್ತೆ. ಬಹಳ ತರಂಗಾಂತರಗಳನ್ನು ನೋಡಿದ್ರೆ ಮಾತ್ರನೇ ತುಂಬಾ ವಿಷಯಗಳು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಇಂದ ತಗೊಂಡಿರೋ 2 ಪಿಕ್ಚರ್ ಇದೆ, ಈಗ ಲಭ್ಯ ಅದು. ಇವಾಗ JWST ಹಾರಿಸಿದ್ಮೇಲೆ ತಗೊಂಡಿರೋ ಪಿಕ್ಚರ್ ಇವೆರಡು. ಸೊ ಇವ್ 4 ಒಂದೇ ಆಬ್ಜೆಕ್ಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಆದ್ರೂ ಮಿಡ್ IR ಅಂದ್ರೆ ಮಿಡ್ ಇನ್ಫ್ರಾರೆಡ್ ಇಂದ ಇನ್ಫ್ರಾರೆಡ್ ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಾವು ಒಂದು ವೇವ್ ಲೆಂತ್ ನಲ್ಲಿ ನೋಡಿದ್ರೆ ನಮಗೆ ಫುಲ್ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಹಾಗಾಗಿ ನಾವು ಮಲ್ಟಿಪಲ್ ವೇವ್ ಲೆಂತ್ ನಲ್ಲಿ ನೋಡ್ಬೇಕಾಗುತ್ತೆ. ಇದು ಇನ್ನೊಂದು ಎಕ್ಸಾಂಪಲ್. ನಮ್ಮ ಪಕ್ಕನೇ ಇರೋ ಗ್ಯಾಲಕ್ಸಿ, ಆಂಡ್ರೋಮೆಡಾ ಗ್ಯಾಲಕ್ಸಿ ಹಿಂಗೆ ಕಾಣುತ್ತೆ. ಅದು ಏನು ರೇಡಿಯೋ ವೇವ್ ಲೆಂತ್ ನಲ್ಲಿ ಈ ತರ ಕಾಣುತ್ತೆ. ಇನ್ಫ್ರಾರೆಡ್ ನಲ್ಲಿ ಸ್ವಲ್ಪ ಒಳಗಿರೋ ಬಲ್ಜ್ ಕೂಡ ಕಾಣುತ್ತೆ. ವಿಸಿಬಲ್ ನಲ್ಲಿ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣುತ್ತೆ. ವಿಸಿಬಲ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣುವ ಬೆಳಕು. ಆ ವಿಸಿಬಲ್ ವೇವ್ ಲೆಂತ್ ಅಲ್ಲಿ ಒಂಥರ ಕಾಣುತ್ತೆ. ಅಲ್ಟ್ರಾ ವೈಲೆಟ್ ನಲ್ಲಿ ಇನ್ನೊಂಥರ ಕಾಣುತ್ತೆ. ಎಕ್ಸ್ರೇಲಿ ಮತ್ತೊಂಥರ ಕಾಣುತ್ತೆ. ಇದೆಲ್ಲ ಯಾವಾಗ ನೋಡಿ ನಾವು ಇದನ್ನೆಲ್ಲ ಒಟ್ಟಿಗೆ ಕೂಡಿ ಒಂದು ವಿಷಯನ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಅಥವಾ ಒಂದು ಗ್ಯಾಲಕ್ಸಿಯ ಫುಲ್ ವ್ಯೂ ನಮಗೆ ಯಾವಾಗ ಸಿಗುತ್ತೆ ಅಂತಂದ್ರೆ ಎಲ್ಲ ವೇವ್ ಲೆಂತ್ ನಲ್ಲಿ ಸ್ಟಡಿ ಮಾಡಿದಾಗ ಮಾತ್ರ ನಮಗೆ ಅದು ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. ಸೊ ಈಗಷ್ಟೇ ಹೇಳಿದೆ, ಗ್ಯಾಲಕ್ಸೀಸ್ ನೆಲ್ಲ ತೋರಿಸ್ತೆ. ವಿವಿಧ ರೀತಿಯ ಗ್ಯಾಲಕ್ಸೀಸ್ ಇದೆ, ತಾರಾಗಣ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಆಕ್ಚುಲಿ ಅವನ್ನೆಲ್ಲ ಕ್ಯಾಟಗರೈಸ್ ಮಾಡಕ್ಕೆ ಸೈಂಟಿಸ್ಟ್ಗಳು 100 ವರ್ಷದಿಂದ ಟ್ರೈ ಮಾಡ್ತಾರೆ. ಜನರಲಿ ಕ್ಯಾಟಗರೈಸ್ ಮಾಡಿದ್ರೆ ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ಅಥವಾ ಅಂಡಾಕಾರದ ಗ್ಯಾಲಕ್ಸೀಸ್ ಕಡೆ ಇರುತ್ತೆ. ಇನ್ನೊಂದ್ ಕಡೆ ಸ್ಪೈರಲ್ ಗ್ಯಾಲಕ್ಸೀಸ್, ನಾರ್ಮಲ್ ಗ್ಯಾಲಕ್ಸೀಸ್ ಅಥವಾ ಸುರುಳಿ ಆಕಾರದ ಗ್ಯಾಲಕ್ಸೀಸ್ ಕೂಡ ಇರುತ್ತೆ. ಇವೆರಡನ್ನು ಬಿಟ್ಟು ಇವೆರಡು ಶೇಪ್ ಅಲ್ಲಿ ಇದೆ, ಒಂದು ರೀತಿಯಾದ ಒಂದು ಶೇಪ್ ಇದೆ ಇವೆರಡಕ್ಕೂ. ಬಟ್ ಇವೆರಡನ್ನು ಬಿಟ್ಟು ಇನ್ನೊಂದು ತರಾನು ಇರುತ್ತೆ, ಅದು ಇರ್ರೆಗ್ಯುಲರ್ ಗ್ಯಾಲಕ್ಸೀಸ್. ಸೊ ಅದು ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಡಿಫರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಹಬ್ಬಲ್ ಫಸ್ಟ್, ಇದು ಎಡ್ವಿನ್ ಹಬ್ಬಲ್ ಟ್ಯೂನಿಂಗ್ ಫೋರ್ಕ್ ಡಯಾಗ್ರಾಮ್ ಅಂತ ಹೇಳ್ತೀವಿ ಇದನ್ನ. ಅಂದ್ರೆ ಇದು ಟ್ಯೂನಿಂಗ್ ಫೋರ್ಕ್ ತರ ಕಾಣುತ್ತೆ, ಅದಕ್ಕೋಸ್ಕರ ಇದನ್ನ ಟ್ಯೂನಿಂಗ್ ಫೋರ್ಕ್ ಡಯಾಗ್ರಾಮ್ ಅಂತೀನಿ. ಎಡ್ವಿನ್ ಹಬ್ಬಲ್ ಅನ್ನೋ ಸೈಂಟಿಸ್ಟ್, ವಿಜ್ಞಾನಿ ಇದನ್ನ ವಿಂಗಡಿಸಕ್ಕೆ ನೋಡಿದಾನೆ. ಜೊತೆಗೆ ಅವನು ಏನ್ ಹೇಳ್ದ ಅಂದ್ರೆ ಈ ಕುಳಿಗಳು ಎರಡು ಮರ್ಜ್ ಆಗಿ, ಅಂದ್ರೆ ದೇ ವೈಲೆಂಟ್ಲಿ ಕೊಲೈಡ್ ವಿತ್ ಈಚ್ ಅದರ್, ದೇ ಮರ್ಜ್ ಟು ಫಾರ್ಮ್ ಒನ್ ಗ್ಯಾಲಕ್ಸಿ. ಸೊ ಮರ್ಜ್ ಆದಾಗ ನಮ್ಗೆ ಎಲಿಪ್ಟಿಕಲ್ ಕೈಂಡ್ ಆಫ್ ಸಿಸ್ಟಮ್ಸ್ ಬರುತ್ತೆ ಅಂತ ಕೂಡ ಅವನು ಹೇಳಿದಾನೆ. ಸೊ ಯಾಕೆ ಹಂಗೆ ಹೇಳ್ದ ಅಂತಂದ್ರೆ, ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ನಲ್ಲಿ ಕೆಳಗಡೆ ನಿಮಗೆ ಕಾಣಿಸುತ್ತೆ, ಹೇಗೆ ಕಾಣುತ್ತೆ ಒಂದೊಂದು ಎಲಿಪ್ಟಿಕಲ್ ಗ್ಯಾಲಕ್ಸಿ ಅಂತ. ಆ ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ನೋಡಿದ್ರೆ ಅದ್ರಲ್ಲಿ ಏನು ಫೀಚರ್ಸೇ ಇಲ್ಲ. ಸ್ಪೈರಲ್ ಆರ್ಮ್ಸ್ ಅಂತ ಹೇಳ್ತೀವಿ, ಇಲ್ಲ ಬಾರ್ ಅಂತ ಹೇಳ್ತೀವಿ, ಇಲ್ಲ ಬಲ್ಜ್ ಅಂತ ಹೇಳ್ತೀವಿ, ಏನು ಕಾಣೋದೇ ಇಲ್ಲ. ಅದು ಅಲ್ಲದೆ ಆ ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ಅಥವಾ ಅಂಡಾಕಾರದ ಗ್ಯಾಲಕ್ಸೀಸ್ ನಲ್ಲಿ ಇದು ಗ್ಯಾಸೇ ಇಲ್ಲ. ಗ್ಯಾಸ್ ಬೇಕು, ಗ್ಯಾಸ್ ಡಸ್ಟ್ ಎರಡು ಇದ್ರೇನೆ ಹೊಸ ಸ್ಟಾರ್ಸ್ ಫಾರ್ಮ್ ಆಗೋದು. ಸೊ ಈ ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ನಲ್ಲಿ ಗ್ಯಾಸು ಇಲ್ಲ, ಡಸ್ಟು ಇಲ್ಲ. ಸೊ ಅಂದ್ರೆ ಏನಂತ, ಈ ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ನಲ್ಲಿ ಇರೋ ಸ್ಟಾರ್ಸ್ ಎಲ್ಲ ಹಳೆ ಓಲ್ಡ್ ಸ್ಟಾರ್ಸ್. ಅದ್ ಯಾವಾಗ ಫಾರ್ಮ್ ಆಗಿದ್ದು, ಯೂನಿವರ್ಸ್ ಫಾರ್ಮ್ ಆದ ಕೊಂಚ ಸಮಯದಲ್ಲೇ ಫಾರ್ಮ್ ಆಯ್ತು. ಸೊ ಅದಕ್ಕೆ ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ತುಂಬಾ ಇಂಪಾರ್ಟೆಂಟ್. ಆ ಸ್ಟಾರ್ಸ್ ಫಾರ್ಮ್ ಆಗಿದ್ದು ಆಮೇಲೆ ಮರ್ಜ್ ಆಗಿ ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ಆಗಿದೆ. ಸೊ ಬಟ್ ಸ್ಪೈರಲ್ ಗ್ಯಾಲಕ್ಸೀಸ್ ನಲ್ಲಿ ಏನಿದೆ ಅಂತಂದ್ರೆ ತುಂಬಾ ಗ್ಯಾಸ್ ಇದೆ, ಡಸ್ಟ್ ಇದೆ. ನೀವೇ ನೋಡಿದ್ರಿ ಫಸ್ಟ್ ಫ್ಯೂ ಫೋಟೋಸ್ ನಲ್ಲಿ. ಆ ಗ್ಯಾಸ್ ಡಸ್ಟ್ ಎಲ್ಲ ಕಂಬೈನ್ ಆಗಿ ಗುರುತ್ವಾಕರ್ಷಣೆಯಿಂದ ನ್ಯೂ ಸ್ಟಾರ್ಸ್ ಆಗ್ತಾರೆ. ಸೊ ವೆನ್ ಟೂ ಸ್ಪೈರಲ್ ಗ್ಯಾಲಕ್ಸೀಸ್ ಕೊಲೈಡ್, ಎರಡು ಸ್ಪೈರಲ್ ಗ್ಯಾಲಕ್ಸೀಸ್ ಕೊಲೈಡ್ ಆದಾಗ ಎಲ್ಲ ಗ್ಯಾಸು ಡಸ್ಟ್ ಎಲ್ಲ ತಿಂದ್ಕೊಂಡ್ಬಿಟ್ಟು ಸ್ಟಾರ್ಸ್ ಎಲ್ಲ ಗಬಗಬನೆ ಫಾರ್ಮ್ ಆಗಿ ಆಮೇಲೆ ಬರೋದು ನಮ್ಗೆ ಎಲಿಪ್ಟಿಕಲ್ ಶೇಪ್. ಸೊ ಹಿಂಗೆ ಸೆಪರೇಟ್ ಮಾಡಿದ್ರು ಕೂಡ ಆಕ್ಚುಲಿ ಎವಲ್ಯೂಷನ್ ಅನ್ನೋದೇನಿದೆ ಅದು ಈ ಸೈಡ್ ಇಂದ ಇದೆ ಅಂತ ಎಡ್ವಿನ್ ಹಬ್ಬಲ್ ಥಿಯರಿ.
ನಮ್ಮ ಮಿಲ್ಕಿ ವೇ ನೋಡೋಣ. ಕ್ಷೀರಪಥ ನಮ್ಮ ಗ್ಯಾಲಕ್ಸಿ ಹೇಗಿದೆ ಅಂದ್ರೆ ಇದು ಓಕೆ, ಇಲ್ಲಿ ಜಸ್ಟ್ ಮಿಸ್ ಆಗಿದೆ, ಪರವಾಗಿಲ್ಲ. ನಮ್ಮ ಗ್ಯಾಲಕ್ಸಿ ಹೇಗಿದೆ ಅಂತಂದ್ರೆ ಇಟ್ ಇಸ್ ಎ ಬಾರ್ಡ್ ಸ್ಪೈರಲ್, ಅಂದ್ರೆ ಮಧ್ಯದಲ್ಲಿ ಒಂದು ಬಾರ್ ಇದೆ, ಜೊತೆಗೆ ಸ್ಪೈರಲ್ ಆರ್ಮ್ಸ್ ಕೂಡ ಇದೆ, ಗ್ಯಾಸು ಇದೆ, ಡಸ್ಟ್ ಇದೆ. ಸೊ ಗ್ಯಾಸ್ ಅಂಡ್ ಡಸ್ಟ್ ಸ್ಪೈರಲ್ ಆರ್ಮ್ ನಲ್ಲಿ ಇದೆ. ಸೊ ಹೊಸ ಸ್ಟಾರ್ಸ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಎಲ್ಲೆಲ್ಲಿ ಬ್ಲೂ ಇಮೇಜಸ್ ಇರುತ್ತೋ ಅಲ್ಲೆಲ್ಲ ಹೊಸ ಸ್ಟಾರ್ಸ್ ಫಾರ್ಮ್ ಆಗ್ತಾ ಇದೆ ಅಂತ, ಯಂಗ್ ಸ್ಟಾರ್ಸ್ ಇದೆ ಅಂತ ಅರ್ಥ. ಅದೇ ಬಲ್ಬ್ಸ್ ನಲ್ಲಿ ಬಂಜು ಬಾರು ಎಲ್ಲ ಯೆಲ್ಲೋ ಇಶ್ ಆಗಿದೆ, ವಿಚ್ ಇಸ್ ಓಲ್ಡ್ ಸ್ಟಾರ್ಸ್. ಅದ್ ಮುಂದಕ್ಕೆ ನೋಡೋಣ ಯಾಕೆ ಹಂಗೆ ಅಂತ. ಆದ್ರೆ ನಮ್ಮ ಸೂರ್ಯ ಅಥವಾ ಸೌರಮಂಡಲ ಈ ಗ್ಯಾಲಕ್ಸಿ ಮಧ್ಯದಲ್ಲಿಲ್ಲ, ಕೊನೆ ಎಡ್ಜ್ ನಲ್ಲಿದೆ. ಸೆಂಟರ್ ಆಫ್ ದ ಗ್ಯಾಲಕ್ಸಿ ಟು ಸೂರ್ಯನಿಗೆ 8 ಕಿಲೋ ಪಾರ್ಸೆಕ್ ದೂರದಲ್ಲಿ ಸೂರ್ಯ ಇದ್ದಾನೆ. ಸೊ ಯಾವತ್ತಿದ್ರು ನಾವು ಗ್ಯಾಲಕ್ಸಿ ಮಧ್ಯದಿಲ್ಲ, ನಾವು ಕೊನೆಯದೇ ಇದೆ. ಅದೊಂದು ವಿಷಯ ತಿಳ್ಕೊಬೇಕಿಲ್ಲ. ಸೊ ಆಕ್ಚುಲಿ ಇದು ತೋರಿಸ್ತಾ ಇರೋದು ನಾನು ರಿಯಲ್ ಮಿಲ್ಕಿ ವೇ ಇಮೇಜ್. ಹಳೆ ತೋರಿಸಿದ್ದು ಒಬ್ಬ ಚಿತ್ರಕಾರ ಬಿಡಿಸಿರೋ ಇಮೇಜ್, ಬಟ್ ಇಟ್ ಈಸ್ ಮೋಸ್ಟ್ ಅಕ್ಯುರೇಟ್. ಎಷ್ಟು ಅಕ್ಯುರೇಟ್ ಆಗಿ ಮಾಡ್ಬೋದೋ ಅಷ್ಟು ಅಕ್ಯುರೇಟ್ ಆಗಿ ಮಾಡಿದ್ದಾರೆ. ಯಾಕೆ ನಮಗೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಬಂದು ಇಟ್ ಕೆನಾಟ್ ಟೇಕ್ ಇಟ್ಸ್ ಓನ್ ಸೆಲ್ಫಿ. ಅದು ಸ್ವಂತ ಸೆಲ್ಫಿ ತಗೊಳಕ್ಕೆ ಆಗೋದಿಲ್ಲ. ವಿ ಆರ್ ಇನ್ಸೈಡ್ ಇಟ್, ವಿ ಕೆನಾಟ್ ಟೇಕ್ ದ ಹೋಲ್ ಪಿಕ್ಚರ್ ಆಫ್ ದ ಮಿಲ್ಕಿ ವೇ. ಸೊ ಹಂಗಾಗಿ ಬೇರೆ ಬೇರೆ ಸ್ಪೈರಲ್ ಆರ್ಮ್ಸ್ ನ ಮ್ಯಾಪ್ ಮಾಡಿ ಎಷ್ಟು ವಿಷಯಗಳು ತಿಳ್ಕೊಂಡು ಆ ತರ ಒಂದು ಆರ್ಟಿಸ್ಟಿಕ್ ಇಂಪ್ರೆಷನ್ ಮಾಡಿದ್ದಾರೆ. ದಟ್ಸ್ ದ ಮೋಸ್ಟ್ ಅಕ್ಯುರೇಟ್ ಆರ್ಟಿಸ್ಟಿಕ್ ಇಂಪ್ರೆಷನ್. ಇವಾಗ ಇಲ್ಲಿ ತೋರಿಸ್ತಾ ಇರೋದು ನಾನು ಗಯಾ ಯುರೋಪಿಯನ್ ಮಿಷನ್ ದ ಒಂದು ಸ್ಪೈರಲ್ ಆರ್ಮ್, ಮಿಲ್ಕಿ ವೇ ಸ್ಪೈರಲ್ ಆರ್ಮ್ ಚಿತ್ರ. ಇಲ್ಲಿ ನೋಡಿ ಮಿಲ್ಕಿ ವೇ ಸ್ಪೈರಲ್ ಆರ್ಮ್ ಜೊತೆಗೆ ವಾಟ್ ಯು ಸಿ ಹಿಯರ್ ಇಸ್ ಇನ್ ಪಿಂಕ್ ಕಲರ್ ನಲ್ಲಿ ಏನೇನಿದೆಯೋ ಅವೆಲ್ಲ ಬೇರೆ ಗ್ಯಾಲಕ್ಸಿಗಳು, ಚಿಕ್ಕ ಚಿಕ್ಕ ಗ್ಯಾಲಕ್ಸಿಗಳು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಬೇರೆ ಚಿಕ್ಕ ಚಿಕ್ಕ ಗ್ಯಾಲಕ್ಸಿಗಳನ್ನ ತಿಂತಾ ಇದೆ. ಸೊ ಎಳೆದು ತಿಂತಾ ಇದೆ. ಈ ಎಳೆಯೋದನ್ನೇ ನಾವು ಸ್ಟೆಲ್ಲಾರ್ ಸ್ಟ್ರೀಮ್ಸ್ ಅಂತ. ಯಾಕೆ ಎಳಿತಾ ಇದೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಗ್ರಾವಿಟಿ. ಇಟ್ ಇಸ್ ಪುಲ್ಲಿಂಗ್ ದ ಸ್ಮಾಲರ್ ವಾರ್ಪ್ ಗ್ಯಾಲಕ್ಸಿ ಇನ್ಸೈಡ್. ಸೊ ದಿಸ್ ಇಸ್ ದ ಮೋಸ್ಟ್ ಅಕ್ಯುರೇಟ್ ಪಿಕ್ಚರ್. ರೀಸೆಂಟ್ ಆಗಿ ರಿಲೀಸ್ ಆಗಿರೋ 2018 ಅಲ್ಲಿ ರಿಲೀಸ್ ಆಗಿರೋ ಮಿಲ್ಕಿ ವೇ ಪಿಕ್ಚರ್. ಸೊ ಇಲ್ಲಿ ಟ್ರಯಾಂಗಲ್ಸ್ ಎಲ್ಲ ಕಾಣಿಸ್ತಾ ಇದೆಯಾ? ಸ್ವಲ್ಪ ಕಷ್ಟ ಅನ್ಸುತ್ತೆ ನೋಡಕ್ಕೆ, ಬಟ್ ಟ್ರಯಾಂಗಲ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ಎಲ್ಲ ಸ್ಯಾಟಲೈಟ್ ಗ್ಯಾಲಕ್ಸೀಸ್ ಆಫ್ ಮಿಲ್ಕಿ ವೇ ಅಂತ ಹೇಳ್ತೀವಿ. ಸೊ ಇಷ್ಟು ಸ್ಯಾಟಲೈಟ್ ಗ್ಯಾಲಕ್ಸೀಸ್ ಅಂದ್ರೆ ನಮ್ಮ ಅರ್ಥಗೆ ಸ್ಯಾಟಲೈಟ್ ಯಾವುದು? ಮೂನ್. ಸೊ ಮೂನ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್. ಅದೇ ತರ ಈ ಸ್ಯಾಟಲೈಟ್ ಗ್ಯಾಲಕ್ಸೀಸ್ ಇಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಬಿಗ್ಗರ್ ಗ್ಯಾಲಕ್ಸಿ, ಅಂಡ್ ದಟ್ ಈಸ್ ಅವರ್ ಗ್ಯಾಲಕ್ಸಿ. They will be observed. They will be eventually observed. So this is the most recent picture. Is the Gaia space mission, European space mission in the secure picture. The most accurate. What are those yellow squares? Yellow squares, I'll tell you. Good question. Yellow squares ಬಂದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಇರೋ ಗ್ಲೋಬ್ಯುಲರ್ ಸ್ಟಾರ್ ಕ್ಲಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಸ್ಟಾರ್ಸ್ ಯಾವಾಗ್ಲೂ ಒಂದೊಂದೇ ಫಾರ್ಮ್ ಆಗಲ್ಲ, ಯಾವಾಗ್ಲೂ ಗುಂಪಲ್ಲಿ ಫಾರ್ಮ್ ಆಗುತ್ತೆ. ಸೊ ಇದೆಲ್ಲ ಗ್ಲೋಬ್ಯುಲರ್ ಸ್ಟಾರ್ ಕ್ಲಸ್ಟರ್ಸ್ ಎಲ್ಲ ಸ್ವಲ್ಪ ಹಳೆ ಕ್ಲಸ್ಟರ್ಸ್. ನಮ್ಮ ಗ್ಯಾಲಕ್ಸಿ ಯಾವಾಗ ಫಾರ್ಮ್ ಆಯ್ತು ಅವಾಗ ಫಾರ್ಮ್ ಆಗಿರೋ ಕ್ಲಸ್ಟರ್ಸ್. ಸೊ ಇದ್ರ ಬಗ್ಗೆ ತಿಳಿದ್ರೆ ನಮ್ ಗ್ಯಾಲಕ್ಸಿ ಯಾವಾಗ ಫಾರ್ಮ್ ಆಯ್ತು, ಅದ್ರ ಕಾಂಪೋಸಿಷನ್ ಏನಿತ್ತು, ಕೆಮಿಕಲ್ ಕಾಂಪೋಸಿಷನ್, ಏನ್ ಮೆಟಲ್ಸ್ ಇತ್ತು, ಅದನ್ನ ತಿಳ್ಕೋಬಹುದು. ಸೊ ಗ್ಲೋಬ್ಯುಲರ್ ಕ್ಲಸ್ಟರ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. But external objects are these triangles and these pink ones. They are all the newly discovered. The pink ones are the newly discovered. ಹೊಸದಾಗಿ ಡಿಸ್ಕವರ್ ಮಾಡಿರೋ ಗ್ಯಾಲಕ್ಸೀಸ್. ಆಮೇಲೆ ಈ ಟ್ರಯಾಂಗಲ್ಸ್ ಎಲ್ಲ ಮೊದಲೇ ಗೊತ್ತಿತ್ತು. ಸ್ಯಾಟಲೈಟ್ ಗ್ಯಾಲಕ್ಸಿ. Ivaga sun is in that which arm? Above the Perseus arm. Yes. So assuming that we are there, how are we able to visualize? This is again an artistic impression. At least we should get a way to figure out that those stars and Sagittarius arm are there. Sagittarius arm ನೋಡಬಹುದು, ಔಟರ್ ಆರ್ಮ್ ನೋಡಬಹುದು, ಪರ್ಸಿಯಸ್ ಆರ್ಮ್, ಒರಯನ್, ಆಮೇಲೆ ಸ್ಕ್ಯೂಟನ್ ಸೆಂಟ್ರಲ್ ಆರ್ಮ್, ಅದೆಲ್ಲ ನೋಡಬಹುದು ಪ್ಯಾಚಸ್ ನಲ್ಲಿ. ಸೊ ಅದನ್ನ ಡೆವಲಪ್ ಮಾಡಿದ್ದಾರೆ
artistic impression. That's a good question. So, have you gone to a dark sky, dark area? ಅಲ್ಲಿ ನೈಟ್ ಎಲ್ಲ ಇದು ಸಿಟಿ ಲೈಟ್ಸ್ ಇರಬಾರ್ದು. ಆವಾಗ ಹೋಗಿ ಮಧ್ಯರಾತ್ರಿ ತಲೆ ಎತ್ತು ನೋಡಿದ್ರೆ ಯು ವಿಲ್ ಸಿ ಅ ಬಂಚ್ ಆಫ್ stars in a band. Okay, so that band is nothing but one of the spiral arms of Milky Way itself. So when you see such bands, you can say that it is a spiral galaxy. Naked eye. ಕಾಣುತ್ತೆ. Actually, you have to go to a dark side. City lights in the ಹೊರಗೆ ಹೋಗಿ ನೋಡಿದ್ರೆ ಕಾಣುತ್ತೆ. But that band can also be a part of the an No, elliptical galaxies don't have spiral arms. Okay, in structure iralla elliptical galaxies nalli, and you cannot have very close by system. Na helidnalla dura tumba ide. These are trillions of kilometers away. Two objects are trillions of kilometers away. Okay, so namage hatrada object bandu Proxima Centauri. That's our nearest star. Sunnege hatravada star Proxima Centauri. That itself is 3.26 light years away, which means it is almost 30 trillion kilometers away. Hatrada object bandu ashtu kilometer ದೂರದಲ್ಲಿ ಇದ್ದಾಗ ಎರಡು ಗ್ಯಾಲಕ್ಸೀಸ್ ಅಷ್ಟು ಹತ್ರದಲ್ಲಿ ಒಂದೊಂದಾಗಿ ಇರುತ್ತೆ ಅಂತ ನಾವು ಅನ್ಕೊಳ್ಳಲ್ಲ. ಅಟ್ಲೀಸ್ಟ್ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಆಲ್ಮೋಸ್ಟ್ ಐಸೋಲೇಟೆಡ್ ಆಗಿದೆ, ಆಲ್ಮೋಸ್ಟ್. Okay, so ನಮ್ಮ ನೆರೆಹೊರೆಯವರು, who are our neighbors? So we will look at this is again the Milky Way band. ಬಹುಶಃ ಕಾಣಿಸ್ತಾ ಇಲ್ಲ projector ಅಲ್ಲಿ, but you can see that there is a band. So if you go away from the Milky Way band, you see two galaxies. ಎರಡು ಗ್ಯಾಲಕ್ಸಿಗಳನ್ನ ನೋಡ್ತೀರಾ ನೀವು. ಒಂದು ಗ್ಯಾಲಕ್ಸಿ ಹೆಸರು ಲಾರ್ಜ್ ಮೆಜೆಲಾನಿಕ್ ಕ್ಲೌಡ್, ಇನ್ನೊಂದು ಗ್ಯಾಲಕ್ಸಿ ಹೆಸರು ಸ್ಮಾಲ್ ಮೆಜೆಲಾನಿಕ್ ಕ್ಲೌಡ್. ಇದು ನಾರ್ದರ್ನ್ ಹೆಮಿಸ್ಫಿಯರ್ ಇಂದ ಕಾಣೋದಿಲ್ಲ, ಸದರ್ನ್ ಹೆಮಿಸ್ಫಿಯರ್ ಗೆ ಹೋಗ್ಬೇಕು. ಅಂದ್ರೆ ಚಿಲಿ ಅಥವಾ ಆಸ್ಟ್ರೇಲಿಯಾ ಈ ಜಾಗಕ್ಕೆ ಹೋದ್ರೆ ಯು ವಿಲ್ ಬಿ ಏಬಲ್ ಟು ಸಿ ದೆಮ್. ದೇ ಆರ್ ಆಲ್ಸೋ ಬ್ರೈಟ್ ಪ್ಯಾಚ್ ಸ್ಕೈ ನಲ್ಲಿ ಕಾಣಿಸುತ್ತೆ. ಸೊ ದೀಸ್ ಆರ್ ಇವುಗಳು ನಮ್ಮ ಫಸ್ಟ್ ನೇಬರ್. ಓಕೆ, LMC, SMC. ದೆನ್ ನಮ್ಮ ಮಿಲ್ಕಿ ವೇ ಸೈಜ್ ನಲ್ಲೇ ಇರೋ ಇನ್ನೊಂದು ಗ್ಯಾಲಕ್ಸಿ ಆಂಡ್ರೋಮೆಡಾ. ದಟ್ ಈಸ್ ಆಲ್ಸೋ ನಿಯರೆಸ್ಟ್ ಗ್ಯಾಲಕ್ಸಿ ಟು ಅಸ್. ಇದನ್ನ ನೇಕೆಡ್ ಐ ನಲ್ಲೇ ನೋಡ್ಬೋದು, ನಕ್ಷತ್ರಗಳು, ಇದು ನಕ್ಷತ್ರ ಸಮೂಹನ ನೋಡ್ಬೋದು. ಇದು ಎಷ್ಟು ದೂರ ಕಿಲೋಮೀಟರ್ಗಳಿದೆ? ಇದು 2.48 ಮಿಲಿಯನ್ ಲೈಟ್ ಇಯರ್ಸ್. ಸೊ ಈ ನಂಬರ್ಸ್ ಎಲ್ಲ ನಮಗೆ ಯೋಚನೆ ಮಾಡಕ್ಕೆ ಕಷ್ಟ in the first thing. So this is already very far. Okay, so the nearest galaxy to us is again ಇನ್ನೊಂದು spiral galaxy. It is not a elliptical galaxy. ಇದು just for you to show, ನಿಮಗೆ ತೋರ್ಸಕ್ಕೆ. ಇದು ಸೆಂಟರ್ ಅಲ್ಲಿ ಬಲ್ಜ್ ಇದೆ, ಬಾರ್ ಇದೆ, ಆಮೇಲೆ ಸ್ಪೈರಲ್ ಆರ್ಮ್ಸ್. ಈ ಸ್ಪೈರಲ್ ಆರ್ಮ್ಸ್ ನಲ್ಲಿ ನಿಮ್ಗೆ ಮೊದಲೇ ಹೇಳಿದಂಗೆ ಡಸ್ಟ್ ಇದೆ. ಡಸ್ಟ್ ಅಂದ್ರೆ ಧೂಳಿದೆ, ಧೂಳು ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಆಮೇಲೆ ಹೊಸದಾಗಿ ಹುಟ್ಟಿರೋ ಸ್ಟಾರ್ಸ್ ಎಲ್ಲ ಬ್ಲೂ ಆಗಿ ಕಾಣಿಸ್ತಾ ಇದೆ. ಯಾವಾಗ ನೋಡಿದ್ರು ನೀವು ಬಲ್ಜ್ ಅಥವಾ ಸೆಂಟರ್ ಯಾವಾಗ್ಲೂ ರೆಡ್ ಆಗಿರುತ್ತೆ, ಅಂದ್ರೆ ಹಳೆ ಸ್ಟಾರ್ಸ್, ಓಲ್ಡ್ ಸ್ಟಾರ್ಸ್ ಇರುತ್ತೆ. ಗಿಗಾ ಇಯರ್ ಆತರ ಬಿಲಿಯನ್ ಇಯರ್ಸ್ ಓಲ್ಡ್ ಸ್ಟಾರ್ಸ್ ಇರುತ್ತೆ. ಬಟ್ ಸ್ಪೈರಲ್ ಆರ್ಮ್ಸ್ ನಲ್ಲಿ ಯಾವಾಗ್ಲೂ ಡಸ್ಟ್ ಇರೋದ್ ಕಾರಣದಿಂದಾಗಿ ಹೊಸ ಸ್ಟಾರ್ಸ್ ಯಾವಾಗ್ಲೂ ಕಾಣಿಸ್ತದೆ. What does NGC stand for? NGC is New General Catalog. It is no more a New General Catalog. ಎಲ್ಲ ಗ್ಯಾಲಕ್ಸಿನೂ ಸುಮ್ಮನೆ 1, 2 ಅಂತ ನೇಮ್ ಮಾಡಕ್ ಆಗಲ್ವಲ್ಲ. ಸೊ ಈಚ್ ಅಬ್ಸರ್ವೇಟರಿ ಹ್ಯಾಸ್ ಇಟ್ಸ್ ಓನ್ ನೇಮಿಂಗ್ ಕನ್ವೆನ್ಷನ್. ಸೊ ನ್ಯೂ ಜನರಲ್ ಕ್ಯಾಟಲಾಗ್ ಅನ್ನೋದು ಆಲ್ರೆಡಿ ಆಯ್ತು, 300 ವರ್ಷ ಆಯ್ತು ಬಂದು. ಇಟ್ಸ್ ನಾಟ್ ಎನಿಮೋರ್ ನ್ಯೂ, ಬಟ್ ಪೀಪಲ್ ವಿ ಹ್ಯಾವ್ ಟು ಕ್ಯಾಟಲಾಗ್ ದ ಗ್ಯಾಲಕ್ಸೀಸ್. ಆ ಗ್ಯಾಲಕ್ಸಿ ಕ್ಯಾಟಲಾಗ್ ಹೆಸರು ಎಷ್ಟೊಂದಿದೆ. UGC ಕ್ಯಾಟಲಾಗ್ ಅಂತಿದೆ. UGC ಅಂದ್ರೆ ಉಪಸಲ ಜನರಲ್ ಕ್ಯಾಟಲಾಗ್ ಫ್ರಮ್ ಉಪಸಲ ಅಬ್ಸರ್ವೇಟರಿ. ಸೊ ಹೀಗೆ ಹಿಂದಿನವರೆಲ್ಲ ಕ್ಯಾಟಲಾಗ್ ಮಾಡ್ತಾ ಬಂದಿರೋದ್ರಿಂದ ನಾವು ಅದೇ ನೇಮ್ ರಿಟೈನ್ ಮಾಡ್ಕೊಂಡಿದ್ವಿ. No, the common standard is giving it the exact coordinates. ನಮ್ಗೆ ನಮ್ಮ ಭೂಮಿಗೆ ಹೇಗೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಇದೆಯೋ ಅದೇ ತರ
if you just expand it out to the celestial sphere, we have right ascension declination. So our right ascension declination hour minute second plus degree minute second ಅನ್ನೋದನ್ನ ಪ್ರತಿಯೊಂದು ಆಬ್ಜೆಕ್ಟ್ ಗೂ ಕೊಡ್ತೀವಿ. ದಟ್ ಈಸ್ ದ ಜನರಲ್ ನಾಮನ್ಕ್ಲೇಚರ್. ಇವೆಲ್ಲ ಒಂಥರ ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್. ಇವೆಲ್ಲ ಒಂಥರ ದೀಸ್ ಆರ್ ಆಲ್ ಸೂಪರ್ ಸ್ಟಾರ್ಸ್, ಅಂದ್ರೆ ಸೂಪರ್ ಸ್ಟಾರ್ ಖಾನ್ಸ್ ತರ ಇದೆಲ್ಲ. ಓಕೆ, ಸೊ ದಟ್ಸ್ ವೈ ದೇರ್ ನೇಮ್ಸ್ ಆರ್ ಜಸ್ಟ್ ರಿಟೇನ್. ಸೊ ನೆಕ್ಸ್ಟ್ ಈ ಪುಟಾಣಿ ಕೇಳಿದ ಕ್ವಶನ್ಗೆ ಇಲ್ಲಿದೆ ನನ್ನ ಆನ್ಸರ್. ಒಂದೇ ಗ್ಯಾಲಕ್ಸಿ ಇರತ್ತಾ ಅಥವಾ ಏನು ಎಷ್ಟೊಂದು ಗ್ಯಾಲಕ್ಸಿಗಳು ಮರ್ಜ್ ಆಗಲ್ವಾ ಅಂತ ಕೇಳಿದ್ದೆಲ್ಲ. ಸೊ ಇಲ್ಲಿ ಒಂದು ಸ್ಟೀಫನ್ಸ್ ಕ್ವಿಂಟೆಟ್ ಅನ್ನೋ ಒಂದು ಗ್ಯಾಲಕ್ಸಿ ಸಮೂಹದ ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಸೊ ಒಂದು ಗ್ಯಾಲಕ್ಸಿ ಸುಮ್ಮನೆ ನಿಂತಿರಲ್ಲ, ಬಿಕಾಸ್ ಅವ್ರಿಗೆ ಗುರುತ್ವಾಕರ್ಷಣೆಗಳಿರುತ್ತೆ. ಅವು ಹತ್ರ ಬಂದು ದೊಡ್ಡ ಗ್ಯಾಲಕ್ಸಿ ಚಿಕ್ಕ ಗ್ಯಾಲಕ್ಸಿನ ತಿನ್ನೋದು, ಅಥವಾ ಎರಡು ಸಮವಾದ ಗ್ಯಾಲಕ್ಸಿ ಬಂದು ವೈಲೆಂಟ್ ಆಗಿ ಫೈಟ್ ಆಗಿ ಆಮೇಲೆ ಅದನ್ನ ಒಂದ್ ಮಾಡ್ಕೊಳ್ಳೋದು. ಐ ಮೀನ್ ಕನ್ವರ್ಟಿಂಗ್ ಇನ್ ಟು ಎಲಿಪ್ಟಿಕಲ್ ಗ್ಯಾಲಕ್ಸಿ. ಸೊ ಇಲ್ಲಿ ಕ್ವಿಂಟೆಟ್, ಸ್ಟೀಫನ್ಸ್ ಕ್ವಿಂಟೆಟ್ ಅನ್ನೋ ಕಡೆ ಒಂದ್ 4 ಗ್ಯಾಲಕ್ಸಿನ ನೀವು ನೋಡ್ಬೋದು. ಅದು ಹತ್ರ ಬಂದು ಮರ್ಜ್ ಆಗೋದನ್ನ ನೋಡ್ಬೋದು. ಇದು ಕೂಡ ಏನ್ ಹತ್ರ ಇಲ್ಲ, ಇದು ಆಲ್ರೆಡಿ ಪಾರ್ಸೆಕ್ ಇಂದ ದೂರ ಹೋಗೋದು. 90 ಮಿಲಿಯನ್ ಪಾರ್ಸೆಕ್, 90 ಮೆಗಾ ಪಾರ್ಸೆಕ್ ಹೋಗ್ಬಿಡ್ತಾ ಇದೆ. ತುಂಬಾ ದೂರ ಇವೆಲ್ಲ. ಸೊ ಇನ್ನೂ ದೂರ ಹೋದ್ರೆ time duration of merger could be long, few giga years, ಅಂದ್ರೆ billion years ಇಂದ ಇನ್ನ ಜಾಸ್ತಿ ಆಗ್ಬೋದು. It depends on how close they are, ಎಷ್ಟು ಒಂದು ಮ್ಯಾಸಿವ್ ಆಬ್ಜೆಕ್ಟ್ ಅಥವಾ ಒಂದು ಸ್ಮಾಲ್ ಆಬ್ಜೆಕ್ಟ್. ಸೊ ಅದ್ರ ಮೇಲೆ ಇಟ್ ಗೋಸ್ ಫ್ರಮ್ billions of years. ಎಸ್, ಅದೇ ಇದು ತುಂಬಾ ಬಿಲಿಯನ್ಸ್ ಆಫ್ ಇಯರ್ಸ್ తర్వాత ಆದ್ಮೇಲೆ ತರುವಾಯ. ಸೊ ಇನ್ನು ದೂರಕ್ಕೆ ಹೋದ್ರೆ, ಅಂದ್ರೆ ಇನ್ನು ಟೆಲಿಸ್ಕೋಪ್ ಇಂದ ಇನ್ನ ದೂರಕ್ಕೆ ನೋಡಕ್ ಹೋದ್ರೆ, ಇನ್ ಡಿಸ್ಟೆನ್ಸಸ್ ಇಫ್ ವಿ ಗೋ ಫಾರ್, what we see is this picture. It's the deepest image of the universe taken by JWST. ಇಲ್ಲಿ ಪ್ರತಿಯೊಂದು ಡಾಟ್ ಕಾಣೋದು ನಕ್ಷತ್ರ ಅಲ್ಲ, ಪ್ರತಿಯೊಂದು ಡಾಟ್ ಇವಾಗ ಗ್ಯಾಲಕ್ಸಿ. even a small dot is a galaxy. This image ಬಂದು ತಗೊಂಡಿರೋದು JWST 2021 ಡಿಸೆಂಬರ್ ನಲ್ಲಿ JWST ನ ಹಾರಿಸಿದ್ರು ನಾಸಾ. ಅಂಡ್ ಇದು 6 ಮೀಟರ್ ಟೆಲಿಸ್ಕೋಪ್. ಇದು ಅದು ತೆಗೆದಿರೋ ಪಿಕ್ಚರ್ ಗಳಲ್ಲಿ ಒಂದಾದ. ಸಾರಿ, ಬಿಕಾಸ್ ಯಾವ ಒಂದು ಕ್ಲಿಯರ್ ಪ್ಯಾಚ್ ಆಫ್ ಸ್ಕೈ ನೋಡಿ, ಎಲ್ಲಿ ಸ್ಟಾರ್ಸ್ ಇಲ್ದೇ ಇರೋ ಕಡೆ ಒಂದು ಕ್ಲಿಯರ್ ಪ್ಯಾಚ್ ಆಫ್ ಸ್ಕೈ ತಗೊಂಡು ಅದ್ರ ಹಾಗೆ ಸ್ಟೇ ಮಾಡ್ತಾ ಇರಿ. ಸೊ ಯು ಆರ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್ ಅಂಡ್ ಲಾರ್ಜರ್ ಇನ್ ಡಿಸ್ಟೆನ್ಸ್. ಆವಾಗ ನಿಮ್ಗೆ ಪ್ರತಿಯೊಂದು ಡಾಟ್ ಅದು ಗ್ಯಾಲಕ್ಸಿ ತರ, ಗ್ಯಾಲಕ್ಸಿ ಅಂತಾನೆ ಗೊತ್ತಾಗುತ್ತೆ. ಸೊ ಅದನ್ನ ಹೇಳ್ತೀನಿ ಹೇಗೆ ಅಂತ ಹೇಳ್ತೀನಿ. ಈಗ ನಿಮ್ಗೆ ಅದ್ರ ರಿಸಿಷನ್ ವೆಲಾಸಿಟಿ ಗೊತ್ತಾಗತ್ತೆ. ರಿಸಿಷನ್ ವೆಲಾಸಿಟಿಯಿಂದ ಅದ್ರ ಡಿಸ್ಟೆನ್ಸ್ ಕಂಡು ಹಿಡಿತೀರಾ. ಸೊ ನಮ್ಮ ಮಿಲ್ಕಿ ವೇ ಡಿಸ್ಟೆನ್ಸ್ ಏನಿದೆ 30 ಕಿಲೋ ಪಾರ್ಸೆಕ್ ಅಗಲ, ಎಂಡ್ ಟು ಎಂಡ್ ಡಯಾಮೀಟರ್ ಇಸ್ ಅಬೌಟ್ 30 ಕಿಲೋ ಪಾರ್ಸೆಕ್ ಅಂತ ಅನ್ಕೊಂಡ್ರೆ, ಇವೆಲ್ಲ ಮೆಗಾ ಪಾರ್ಸೆಕ್, ಇನ್ನ ಗಿಗಾ ಪಾರ್ಸೆಕ್, ಅಂದ್ರೆ ಬಿಲಿಯನ್ಸ್ ಆಫ್ ಪಾರ್ಸೆಕ್ಸ್ ಆವೆ ಇವೆಲ್ಲ. ಸೊ ಹಂಗಾಗಿ ಇದು ನಮ್ಮ ಗ್ಯಾಲಕ್ಸಿಗೆ ಬಿಲಾಂಗ್ ಆಗಿರಕ್ ಸಾಧ್ಯ ಇಲ್ಲ. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ, ನಮ್ಮ ಗ್ಯಾಲಕ್ಸಿಲಿ ಪ್ಲಸ್ ನಮ್ಮ ಸುತ್ತಮುತ್ತಲ ಇರೋ ಗ್ಯಾಲಕ್ಸಿಲಿ ಮಾತ್ರ ನಾವು ಸ್ಟಾರ್ಸ್ ನೋಡಕ್ಕಾಗತ್ತೆ, ಇಂಡಿವಿಜುವಲ್ ಸ್ಟಾರ್ಸ್ ನೋಡಕ್ಕಾಗತ್ತೆ. ಇನ್ನೆಲ್ಲ ದೂರಕ್ಕೆ ಹೋಗ್ತಾ ಇದ್ದಂಗೆ ನಮಗೆ ಕಾಣಿಸೋದು ಇಂಟಿಗ್ರೇಟೆಡ್ ಲೈಟ್, ಒಂದು ಬೆಳಕು ಮಾತ್ರ ಕಾಣುತ್ತೆ. ಇವಾಗ ನಿಮ್ಗೆ ಆಂಡ್ರೋಮೆಡಾ ಸುಮ್ನೆ ನೋಡಿದ್ರೆ ಅದ್ರಲ್ಲಿ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ನಿಮಗೆ ಕಾಣೋದಿಲ್ಲ. ನಿಮ್ಮ ಕಣ್ಣಿಗೆ ಅಷ್ಟು ರೆಸಲ್ಯೂಷನ್ ಇಲ್ಲ. ಏನು ನೋಡಿದ್ರೆ ಒಂದು ಫಜಿ ಪ್ಯಾಚ್ ತರ ಕಾಣುತ್ತೆ. ಬಟ್ ಆ ಫಜಿ ಪ್ಯಾಚ್ ಇರೋದ್ರಿಂದ ಅದೊಂದು ಗ್ಯಾಲಕ್ಸಿ ಅಂತ ತಿಳ್ಕೊತೀವಿ. ಹಾಗೆ ಇಲ್ಲೂ ಕೂಡ ನಾವು ದೂರ ಹೋಗ್ತಾ ಇದ್ದಂಗೆ, ನಮ್ ಗ್ಯಾಲಕ್ಸಿ ಬಿಟ್ಟು ಹೋಗ್ತಾ ಇದ್ದಂಗೆ ಪ್ರತಿಯೊಂದು ಸ್ಟಾರ್ನು ನೋಡಕ್ ಆಗೋದಿಲ್ಲ. ಇಂಟಿಗ್ರೇಟೆಡ್ ಲೈಟ್ ಅಂತ ನಾವೇನು ಹೇಳ್ತೀವಿ. ಗ್ಯಾಲಕ್ಸಿಯ ಸಂಪೂರ್ಣ ಬೆಳಕನ್ನ ಒಂದು ಲೈಟ್ ತರ, ಚಿಕ್ಕ ಬಿಂದು ತರ ನಾವು ನೋಡಕ್ಕಾಗುತ್ತೆ. ಸೊ ಇಲ್ಲಿ ದೂರ ಹೋಗ್ತಾ ಇದ್ದಂಗೆ ಇದು ಯಾವುದು ನಮ್ಮ ಗ್ಯಾಲಕ್ಸಿಯಲ್ಲಿ ಇರೋದಲ್ಲ ಆಬ್ಜೆಕ್ಟ್ಗಳು, ಇವೆಲ್ಲ ದೂರದ ಗ್ಯಾಲಕ್ಸಿಗಳು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಖಾಲಿ ಜಾಗನ ತಗೊಂಡು ಹಿಂಗೆ
ಇನ್ನ ಡೀಪ್ ಆಗಿ ನೋಡಿದ್ರೆ ಅಲ್ಲಿ ನಿಮಗೆ ಕಾಣಿಸೋದು ಒಂದು ರೆಡ್ ಆಬ್ಜೆಕ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅನ್ಕೋತೀನಿ. ದಟ್ ಈಸ್ ಅದು ಬಂದು ಒನ್ ಆಫ್ ದ ಓಲ್ಡೆಸ್ಟ್ ಗ್ಯಾಲಕ್ಸೀಸ್. ಬಿಗ್ ಬ್ಯಾಂಗ್ ಆದ 200 ಮಿಲಿಯನ್ ಇಯರ್ಸ್ ಆಗ್ತಾ ಇದ್ದಂಗೆ ಒಂದು ಗ್ಯಾಲಕ್ಸಿ ಫಾರ್ಮ್ ಆಯ್ತು. ಅದು ಆ ಗ್ಯಾಲಕ್ಸಿ ಏಜ್ ಅಷ್ಟು. ಸೊ ಇಟ್ ಫಾರ್ಮ್ ಸೂನ್ ಆಫ್ಟರ್ ದ ಬಿಗ್ ಬ್ಯಾಂಗ್, ದಟ್ ಈಸ್ ಆಫ್ಟರ್ 200 ಮಿಲಿಯನ್ ಸ್ಟಾರ್ಸ್. ನಮಗೆ ಗೊತ್ತಿರೋದ್ರಲ್ಲಿ ಇದು ಒನ್ ಆಫ್ ದ ಓಲ್ಡೆಸ್ಟ್ ಗ್ಯಾಲಕ್ಸಿ ಅಂತ ಅನ್ಕೋಬಹುದು. ಸೊ ಇನ್ನೂ ಇದೆಯಾ ಕೆಲಸ ಇನ್ನೂ ಇದೆ. ಸೊ ದಿಸ್ ಇಸ್ ರೀಸೆಂಟ್ ಇಮೇಜ್ ಅಲ್ವಾ, ನಾವು ನೋಡ್ತಾ ಇರೋದು 200 ಮಿಲಿಯನ್ ಇಯರ್ಸ್. ಇವಾಗಲೂ ಇದೆ. So just two questions. But we will know only later. Correct. Yeah. So 200 million ago it existed. It existed. Today we don't know. As of today we don't know. That is true. As of today we don't know. So ಅದು ಮರ್ಜ್ ಆಗಿರ್ಬೋದು ಬೇರೆ ಗ್ಯಾಲಕ್ಸೀಸ್ ಜೊತೆ. ನಾವ್ ಏನ್ ನೋಡ್ತಾ ಇದ್ದೀವಿ, ದಟ್ ಇಸ್ ಹೌ ವಿ ಸೇ ವಿ ಕ್ಯಾನ್ ಟ್ರಾವೆಲ್ ಬ್ಯಾಕ್ ಇನ್ ಟೈಮ್. ಹೇಗೆ ಅಂತ ಅಂದ್ರೆ ಇದೇ ತರ ಇದು ಗ್ಯಾಲಕ್ಸಿಯಿಂದ ಬೆಳಕು ಬಿಟ್ಟಾಗ ಫೋಟಾನ್ಸ್ ಅಂತ ಏನ್ ಹೇಳ್ತೀವಿ, ಅದು ಬಿಟ್ಟಾಗ ಆ ಗ್ಯಾಲಕ್ಸಿ ಏಜ್ 200 ಮಿಲಿಯನ್ ಇಯರ್. ಸೊ ಆ 200 ಮಿಲಿಯನ್ ಇಯರ್ ಇಷ್ಟು ವರ್ಷಗಳು ತಗೊಂತು ನಮ್ಗೆ ಆ ಫೋಟಾನ್ ರೀಚ್ ಆಗುತ್ತೆ. ಸೊ ನಾವು ನೋಡ್ತಾ ಇರೋ ಈ ಫೋಟಾನು, ಈ ಗ್ಯಾಲಕ್ಸಿಯಿಂದ ಬಂದಿರೋ ಫೋಟಾನು, ಅದು ಗ್ಯಾಲಕ್ಸಿ ಏಜ್ ನ 200 ಮಿಲಿಯನ್ ಇಯರ್ ಹೇಳ್ತಾ ಇದೆ. ಈಗ ಗ್ಯಾಲಕ್ಸಿ ಹೇಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ. After how many years will the photon convert into a radio wave? That's a ರೆಡ್ ಶಿಫ್ಟ್ ಅಂತ ಏನ್ ಹೇಳ್ತೀವಿ, ಅದು ರೆಡ್ ಶಿಫ್ಟ್ ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ರೆಡ್ ಶಿಫ್ಟ್ ಅಂತ ಏನ್ ಹೇಳ್ತೀವಿ, UV ಫೋಟಾನ್ ಅನ್ನೋದು ರೆಡ್ ಶಿಫ್ಟ್ ಆಗಿ ಡಾಪ್ಲರ್ ಶಿಫ್ಟ್ ಆಗಿ, ಬಿಕಾಸ್ ಆಫ್ ದ ಡಿಸ್ಟೆನ್ಸ್ ಇಟ್ ವಿಲ್ ಕನ್ವರ್ಟ್ ಇಂಟು ರೇಡಿಯೋ. Yeah, we can say because these are 200 million year old light. Will it travel 200 million years, or for how long can the light? It has traveled almost 13 billion years alva. Right. Now ivaga ನಮ್ಮ ಏಜ್, ನಮ್ಮ ಯೂನಿವರ್ಸ್ ಏಜ್, ಬ್ರಹ್ಮಾಂಡದ ಏಜ್ 13.7 billion years. Right. So from 200 million years it has traveled this far to reach us, and this much time to reach us. So this, sorry if I'm asking too many questions. The 13.8 billion years which we say is in terms of our Earth years. Yeah. But when the universe spawned, it is expanding. And I am talking about the years only in terms of my rotation around the sun, which is 24 days and 24 hours, 365 days. Is that even the right way to figure out how it happened? I'm not able to get that. See, today, the time on Earth, or what we say as time, is not the actual time in terms of the celestial time. At least after the first 3 minutes of the Big Bang, Okay. we count the time to be the same. Before the first 3 minutes, under Big Bang ಆಗಿದ್ದ ಕೂಡಲೇ ಫಸ್ಟ್ 3 minutes ನ ಟೈಮ್ ಕೂಡ ನಾವು ನಮ್ಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. Right. So 3 minutes ಆದ್ಮೇಲಿಂದ I think we are mapping it like a From the point of view of Earth is what we are telling. yes. From our Earth years only we are taking Earth years. In the local group, 1,500 galaxies, and we are still searching. Yeah, that's why as far as we. Yeah. So ಇವಾಗ ಹೇಳ್ಬೇಕು ಅಂದ್ರೆ ಇಷ್ಟೊತ್ತು ನಾವು ಮಾತಾಡಿದ್ರ ಬಗ್ಗೆನೆ. ಸೊ ಹೇಗೆ ನಾವು ಕಂಡುಹಿಡಿತೀವಿ ಅಂತ ಅಂದ್ರೆ, ಆಬ್ಜೆಕ್ಟ್ಗಳು ದೂರ ಹೋಗ್ತಾ ಇದ್ದಂಗೆ ಅವುಗಳ ತರಂಗಾಂತರಗಳು ರೆಡ್ ಶಿಫ್ಟ್ ಆಗಿ ಬರುತ್ತೆ ನಮ್ಗೆ. ಅದು ಎಮಿಟ್ ಮಾಡಿದಾಗ UV ಫೋಟಾನೇ ಇರ್ಬೋದು, ಆಪ್ಟಿಕಲ್ ಫೋಟಾನೇ ಇರ್ಬೋದು, ಬಟ್ ಆ ತರಂಗಗಳು ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ಇಟ್ ಸ್ಲೋಲಿ ಗೆಟ್ಸ್ ರೆಡ್ ಶಿಫ್ಟ್. ಇದನ್ನೇ ಡಾಪ್ಲರ್ ಶಿಫ್ಟ್ ಅಂತಾನು ಅಂತೀವಿ. ಸೊ ನಮ್ಗೆ ಈ ದೂರದ ಆಬ್ಜೆಕ್ಟ್ ಯಾವಾಗ್ಲೂ ನಮ್ಗೆ ಇನ್ಫ್ರಾರೆಡ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಓಕೆ, ಆ UV ಫೋಟಾನ್ಸ್ ಎಲ್ಲ ಎನರ್ಜಿ ಎಲ್ಲ ಲೂಸ್ ಮಾಡ್ಕೊಂಡು ಇನ್ಫ್ರಾರೆಡ್ ಗೆ ಬಂದಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಕೊಟ್ಟಿದ್ದೀವಿ, ಹೆಚ್ಚಿನ ಹೈ Z ಅಂತ ಏನ್ ಹೇಳ್ತೀವಿ, ಹೆಚ್ಚಿನ ರೆಡ್ ಶಿಫ್ಟ್. ಹೈ ರೆಡ್ ಶಿಫ್ಟ್ ಅಂತ ಅಂದ್ರೆ ಬೆಳಕಿನ ಪ್ರಯಾಣ ತುಂಬಾ ದೀರ್ಘವಾದದ್ದು, ಅಂದ್ರೆ ದೀರ್ಘವಾಗಿ ಪ್ರಯಾಣ ಮಾಡ್ಕೊಂಡು ನಮಗೆ ರೀಚ್ ಆಗಿದೆ ಆ ಫೋಟಾನ್.
ಸೊ ಹಂಗಾಗಿ ನಾವು ನಮಗೆ ಇನ್ಫಾರ್ಮೇಶನ್ ಸಿಗೋದು ಇಲ್ಲಿ ಯುವ ಬ್ರಹ್ಮಾಂಡದ ಬಗ್ಗೆ. ಸೊ ದಟ್ ಈಸ್ ಹೌ ವಿ ಸೇ ವಿ ಕ್ಯಾನ್ ಗೋ ಬ್ಯಾಕ್ ಇನ್ ಟೈಮ್. ಓಕೆ, ಸೊ ಹೈ ಜಿ ಆಬ್ಜೆಕ್ಟ್ಸ್ ಅಥವಾ ತುಂಬಾ ದೂರದಲ್ಲಿರೋ ಆಬ್ಜೆಕ್ಟ್ಸ್ ನ ಸ್ಟಡಿ ಮಾಡಿದ್ರೆ ನಮ್ಗೆ ಇನ್ಫಾರ್ಮೇಶನ್ ಬರೋದು ಯುವ ಬ್ರಹ್ಮಾಂಡದ ಬಗ್ಗೆ. ಸೊ ಇದನ್ನೆಲ್ಲ ಕಂಡುಹಿಡಿಯೋಕೆ ನಾವು ಏನನ್ನ ಉಪಯೋಗಿಸ್ತೀವಿ? ಸೊ ವಿ ಯೂಸ್ ವಾಟ್ ಇಸ್ ಕಾಲ್ಡ್ as ದೂರದರ್ಶಕ ಆರ್ ಎ ಟೆಲಿಸ್ಕೋಪ್. ಸೊ ದೂರದರ್ಶಕದ ಉದ್ದೇಶವೇನಂದ್ರೆ ಹೆಚ್ಚು ಸಾಧ್ಯವಾದಷ್ಟು ಬೆಳಕನ್ನ ಸಂಗ್ರಹಿಸುವುದು, ಅಂದ್ರೆ ಕಲೆಕ್ಟ್ ಮಾಡೋದು. ಆಮೇಲೆ ಕಲೆಕ್ಟ್ ಮಾಡಿ ಅದನ್ನ ಒಂದು ಚಿಕ್ಕ ಏರಿಯಾಗೆ ಫೋಕಸ್ ಮಾಡೋದು, ಅದೇ ದೂರದರ್ಶಕ. ದಟ್ ಇಸ್ ವಾಟ್ ದ ಫಂಕ್ಷನ್ ಆಫ್ ದ ದೂರದರ್ಶಕ. ಇಲ್ಲಿ ನಮ್ಮ ಕಣ್ಣಲ್ಲೂ ಹಂಗೆ ಆಗತ್ತೆ, ನಮ್ಮ ಕಣ್ಣಲ್ಲಿ ಲೆನ್ಸ್ ಇದೆ. ಅದೇ ತರ ರಿಫ್ರಾಕ್ಟಿವ್ ಟೆಲಿಸ್ಕೋಪ್ಸ್ ಅಂತ ಏನಂತೀವಿ, ರಿಫ್ರಾಕ್ಟಿವ್ ದೂರದರ್ಶಕ ಏನಂತೀವಿ, ಒಂದು ಲೆನ್ಸ್ ಹಾಕಿ ಆ ರೇಸ್ ನೆಲ್ಲ ಒಂದು ಪಾಯಿಂಟ್ಗೆ ಫೋಕಸ್ ಮಾಡಿದ್ರೆ ಅಲ್ಲಿ ಏನಾದ್ರು ಇನ್ಸ್ಟ್ರೂಮೆಂಟ್ ಗಳು ಹಾಕೋಬಹುದು ಅಥವಾ ಒಂದು ಕ್ಯಾಮರಾ ಇಟ್ಕೋಬಹುದು, ಕ್ಯಾಮರಾ ಇಟ್ಕೊಂಡು ಪಿಕ್ಚರ್ ಗಳು ತಗೋಬಹುದು. ಇಲ್ಲಾಂದ್ರೆ ಲೆನ್ಸ್ ಬಹಳ ಹ್ಯಾಂಡಲ್ ಮಾಡೋಕೆ ತುಂಬಾ ಕಷ್ಟ, ಅದು ತುಂಬಾ ಪ್ರಾಬ್ಲಮ್ಸ್, ಆಪ್ಟಿಕ್ ಪ್ರಾಬ್ಲಮ್ಸ್ ಲೆನ್ಸ್ ನಲ್ಲಿ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಮಿರರ್ ನ ಉಪಯೋಗಿಸಬಹುದು. ಸೊ ನಾವು ವಿ ಆರ್ ಗೆಟಿಂಗ್ ಇಟ್ ರಿಫ್ಲೆಕ್ಟಿವ್ ಟೆಲಿಸ್ಕೋಪ್ಸ್. ಮಿರರ್ ನ ಉಪಯೋಗಿಸಿ ಆ ಫೋಕಲ್ ಪಾಯಿಂಟ್ ನ ಹತ್ತಿರಕ್ಕೆ ತರಿಸ್ಕೋಬಹುದು. ರಿಫ್ರಾಕ್ಟಿವ್ ಟೆಲಿಸ್ಕೋಪ್ ನಲ್ಲಿ ಟ್ಯೂಬ್ ತುಂಬಾ ಉದ್ದ ಆಗಿ ನಮ್ಗೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಮಿರರ್ ಇದ್ರೆ ನಾವು ಹೆಂಗ್ ಬೇಕಾದ್ರೂ ಮಿರರ್ ನ ಬೆಂಡ್ ಮಾಡಿ ಎಲ್ಲಿಗೆ ಬೇಕಾದ್ರೂ ಫೋಕಸ್ ನ ತರಿಸ್ಕೋಬಹುದು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಮಿರರ್ ಆರ್ ರಿಫ್ಲೆಕ್ಟಿವ್ ಟೆಲಿಸ್ಕೋಪ್ಸ್. ಸೊ ಎರಡು ರೀತಿ ಇದೆ ಹೇಳಿದೆ, ಲೆನ್ಸ್ ಯೂಸ್ ಮಾಡ್ಕೊಂಡು ಒಂದು, ಮಿರರ್ ಯೂಸ್ ಮಾಡ್ಕೊಂಡು ಒಂದು. ಸೊ ಈ ಟೆಲಿಸ್ಕೋಪ್ ಎಷ್ಟು ವಾಟ್ ಇಸ್ ದ ಕೇಪಬಿಲಿಟಿ ಆಫ್ ಎ ಟೆಲಿಸ್ಕೋಪ್ ಅಂತ ಹೇಳಿದ್ರೆ, ನಾವು ಆ ಮಿರರ್ ಸೈಜ್ ನ ಫಸ್ಟ್ ನೋಡ್ತೀವಿ. ಆ ಮಿರರ್ ಸೈಜ್ ಹೆಚ್ಚಾದಂಗೆ ಆ ಟೆಲಿಸ್ಕೋಪ್ ರೆಸಲ್ಯೂಷನ್ ಪವರ್, ರಿಸಾಲ್ವಿಂಗ್ ಪವರ್ ತುಂಬಾ ಚೆನ್ನಾಗಿದೆ ಅಂತಾನೆ ಅದ್ರ ಅರ್ಥ. ಸೊ ಸೈಜ್ ಆಫ್ ದ ಟೆಲಿಸ್ಕೋಪ್ ಮಿರರ್, ಈ ಸೈಜ್ ಅಂತ ಏನ್ ಹೇಳ್ತೀವಿ, ಈ ಸೈಜ್ ಇದ್ರ ಡಯಾಮೀಟರ್ ಆಫ್ ದ ಮಿರರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅದೆಷ್ಟು ದೊಡ್ಡದಾಗಿದ್ರೆ ಅಷ್ಟು ಚಿಕ್ಕ ಚಿಕ್ಕ ಆಬ್ಜೆಕ್ಟ್ಸ್ ಅನ್ನ ರಿಸಾಲ್ವ್ ಮಾಡಬಹುದು. ಸೊ ಇದು ದೂರದರ್ಶಕದ ಕಾಂಪೊನೆಂಟ್ಸ್ ಯಾವ್ಯಾವು? ಸೊ ಬೇಸಿಕ್ಲಿ ಇಟ್ ಹ್ಯಾಸ್ ಅ ಪ್ರೈಮರಿ ಮಿರರ್ ಆರ್ ಲೆನ್ಸ್, ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಆ ಸೆಕೆಂಡರಿ ಮಿರರ್ ಬೇಕಾಗುತ್ತೆ, ಯಾಕೆಂದ್ರೆ ನಾವು ಇಲ್ಲಿ ಏನು ಇನ್ಸ್ಟ್ರೂಮೆಂಟ್ ನ ಇಲ್ಲಿ ಹಾಕಕ್ಕಾಗಲ್ಲ, ಇಲ್ಲಿ ಫೋಕಸ್ ಆದ್ರೆ. ಸೊ ಪ್ಯಾರಲಲ್ ರೇಸ್ ಬಂದು ಮಿರರ್ಗೆ ಇಂದ ರಿಫ್ಲೆಕ್ಟ್ ಆಗಿ ಇಲ್ಲಿ ನಾವೇನು ಅದನ್ನ ತಗೊಳಕ್ ಆಗೋದಿಲ್ಲ, ಅದನ್ನ ಮತ್ತೆ ನಾವು ಕೆಳಗಡೆ ತರಿಸ್ಕೋಬೇಕಾಗುತ್ತೆ. ಸೊ ಅಲ್ಲೊಂದು ಸೆಕೆಂಡರಿ ಮಿರರ್ ಹಾಕೋತೀವಿ. ಆ ಸೆಕೆಂಡರಿ ಮಿರರ್ ಹಾಕೊಂಡಾಗ ಲೈಟ್ ಬೀಮ್ ಏನಾಗುತ್ತೆ ಅದು ಕಣ್ಣಿಗೆ ಬಂದು ಕೂತ್ಕೊಳ್ಳುತ್ತೆ. ಅಥವಾ ಯು ಕ್ಯಾನ್ ಪುಟ್ ಇನ್ಸ್ಟ್ರೂಮೆಂಟ್. ವಾಟ್ ಇಸ್ ದಟ್ ಇನ್ಸ್ಟ್ರೂಮೆಂಟ್? ದ ಫಸ್ಟ್ ಇನ್ಸ್ಟ್ರೂಮೆಂಟ್ ವಿಲ್ ಬಿ ಜಸ್ಟ್ CCD, ಚಾರ್ಜ್ ಕಪಲ್ ಡಿವೈಸ್ ಅಂತೀವಿ, ಅಥವಾ ಇಮೇಜಿಂಗ್ ಕ್ಯಾಮರಾಸ್ ಅಂತೀವಿ. ನಿಮ್ಮ ಮೊಬೈಲ್ ಫೋನ್ ನಲ್ಲಿರೋ ಕ್ಯಾಮರಾಸ್ ಎಲ್ಲ ಇದೆ. ಸೊ ಇಟ್ಸ್ ಬೇಸಿಕ್ ಅಪ್ಲಿಕೇಶನ್ ವಾಸ್ ಟು ಅಸ್ಟ್ರಾನಮಿ ಫಸ್ಟ್ ಬಿಫೋರ್ ಕಮರ್ಷಿಯಲೈಸಿಂಗ್. ಅಸ್ಟ್ರಾನಮಿಯಿಂದ ಪ್ರಯೋಜನ ಏನು ಅಂತ ಎಲ್ಲರೂ ಕೇಳ್ತಾರೆ. ಇದೆ, ನಾವು ನಮಗ್ ಬೇಕಾಗಿರೋ ಹೈ ಎಂಡ್ ಟೆಕ್ನಾಲಜಿನ ಆಮೇಲೆ ಕಮರ್ಷಿಯಲೈಸ್ ಮಾಡಿ ಇಟ್ ರೀಚಸ್ ಟು ದ ಕಾಮನ್ ಮ್ಯಾನ್. ಸೊ CCD is one such technology. ಸೊ CCD ಹಾಕ್ಬಿಟ್ಟು ಸುಮ್ಮನೆ ಇಮೇಜಸ್ ತಗೋಬಹುದು. ಆಲ್ ದ ಬ್ಯೂಟಿಫುಲ್ ಪಿಕ್ಚರ್ಸ್, ಸುಂದರವಾದ ಪಿಕ್ಚರ್ಸ್ ನಿಮ್ಗೆ ಏನ್ ಕಾಣಿಸುತ್ತೆ ಅದು ಬರೀ ಇಮೇಜಸ್. ಡಬಲ್ ಇನ್ವರ್ಟೆಡ್ ಇಮೇಜ್. No, you could get inside. It's okay. I mean, you can modify your optics in such a way that you could get it. So otherwise, camera ಕೊನೆಗೆ ಹಾಕ್ಬಿಟ್ಟು ಅದ್ರ ಮಧ್ಯ ಈ ಸ್ಪೆಕ್ಟ್ರೋಗ್ರಾಫ್ ಅಂತ ಏನ್ ಹೇಳ್ತೀವಿ, ಸ್ಲಿಟ್ ಇರುತ್ತೆ, ಒಂದು ಪ್ರಿಸಮ್ ಇರುತ್ತೆ. ಪ್ರಿಸಮ್ ಹಾಕ್ಬಿಟ್ಟು ರೇಸ್ ನೆಲ್ಲ ಸಪರೇಟ್ ಮಾಡಿ ವೇವ್ ಲೆಂತ್ ಪ್ರಕಾರವಾಗಿ ಸಪರೇಟ್ ಮಾಡಿ ಫ್ಲಕ್ಸ್ ವರ್ಸಸ್ ವೇವ್ ಲೆಂತ್ ಸ್ಪೆಕ್ಟ್ರಾ ತಗೋಬಹುದು. ಅದು ಕೂಡ ಒಂದು ಸ್ಪೆಕ್ಟ್ರೋಗ್ರಾಫ್ ಸಿಸ್ಟಮ್. ಸೊ ಸ್ಪೆಕ್ಟ್ರಾ ತಗೊಳ್ಳೋದ್ರಿಂದ ನಿಮಗೆ ಈ ತರ ಸ್ಪೆಕ್ಟ್ರಾಗಳು ಸಿಗುತ್ತೆ. ಅಂದ್ರೆ ಏನು? ಫ್ಲಕ್ಸ್ ವರ್ಸಸ್ ವೇವ್ ಲೆಂತ್. ಹಂಗೆ ನೀವು ವೇವ್ ಲೆಂತ್ ಪ್ರಕಾರವಾಗಿ ವಿಭಜನೆ ಮಾಡಿದಾಗ ನಿಮಗೆ ಯಾವ್ಯಾವ ಕೈಂಡ್ ಆಫ್ ಗ್ರಹಗಳಲ್ಲಿ ಯಾವ್ಯಾವ ಅಟ್ಮಾಸ್ಫಿಯರ್ ಇದೆ, ಯಾವ ಅನಿಲಗಳಿವೆ, ಯಾವ ಕೆಮಿಕಲ್ ಕಾಂಪೋಸಿಷನ್
ಕೊಡ್ತಾ ಇದೆ ಅಂತ ಆಲ್ರೆಡಿ ಲ್ಯಾಬ್ಸ್ ಅಲ್ಲಿ ಮಾಡಿಟ್ಟಿದ್ದಾರೆ. ನಾವು ಇವಾಗ ಅಲ್ಲಿಂದ ತಗೊಳ್ಳೋ ಲ್ಯಾಬ್ಸ್ ಕಂಪೇರ್ ಮಾಡಿದಾಗ ಯಾವ ಲೈನ್ ಅಲ್ಲಿ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ಯಾವ ಕಾಂಪಿಟೇಷನ್ ಇದೆ ಅಂತ ಗೊತ್ತಾಗುತ್ತೆ. ಆಕ್ಸಿಜನ್ ಇರ್ಬೋದು, ಜಲಗಿಂತ ಇರ್ಬೋದು, ಯಾವ ತರ. ಸೊ ದೂರದರ್ಶಕಗಳು ಬಹಳ ಇದೆ. ಫಾರ್ ಎಕ್ಸಾಂಪಲ್ ಇದು ಬಂದು ಮೌನಕೀಯ ಹವಾಯಲ್ಲಿ ಬೇಕಾದಷ್ಟು ತುಂಬಾ ವರ್ಷಗಳಿಂದಲೇ 400 ವರ್ಷಗಳಿಂದಲೇ ನಾವು ದೂರದರ್ಶಕವನ್ನ ಉಪಯೋಗಿಸ್ತಾ ಇದ್ವಿ. ಹಾಗೆ ಇದೊಂದು ಪ್ಲಾಟ್ ಕೂಡ ಇಲ್ಲಿ ಅಪರ್ಚರ್ ಡಯಾಮೀಟರ್ ಈಗ ಸೈಜ್ ಅಂತ ಮಿರರ್ ಅಂತ ಏನ್ ಹೇಳಿದೆ ಅದು ಜಾಸ್ತಿ ಆಗ್ತಾ ಇದ್ದಂಗೆ ಆಸ್ ಇಯರ್ ಪಾಸ್ ಸೈಜ್ ಕೂಡ ಜಾಸ್ತಿ ಆಗ್ತಾ ನಮಗೆ ಆಪ್ಟಿಕ್ಸ್ ಟೆಕ್ನಾಲಜಿ ಹ್ಯಾಂಡಲ್ ಮಾಡಕ್ ಬಂತು. ಸೊ ಮಿರರ್ ನ ಎಷ್ಟು ದೊಡ್ಡದಾಗಿ ಮಾಡ್ಬೋದು ಅಷ್ಟು ದೊಡ್ಡದಾಗಿ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಯು ಕ್ಯಾನ್ ಸಿ ದಿಸ್ ಕ್ರಾಕ್ linearly increase. So there are different types, different kind of mirror technology ಕೂಡ ಇದೆ. ಒಂದು ಸಿಂಗಲ್ ಮಿರರ್ ದೊಡ್ಡದು ಯೂಸ್ ಮಾಡಬಹುದು ಅಥವಾ 4 ಮಿರರ್ ಜೋಡಿಸಿ ಮಾಡಿದ್ದಾರೆ. ಇಲ್ಲಿ ನೋಡಿ ಇವೆರಡು ಬಂದು ನೆಕ್ಸ್ಟ್ ಜನರೇಷನ್ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಟೆಲಿಸ್ಕೋಪ್ ಅಂತ ಹೇಳ್ತೀವಿ. ಒಂದು 30 ಮೀಟರ್ ಟೆಲಿಸ್ಕೋಪ್ ಅಂತೀವಿ, ಇನ್ನೊಂದು ಯುರೋಪಿಯನ್ ಎಕ್ಸ್ಟೆನ್ಸಿವ್ ಲಾರ್ಜ್ ಟೆಲಿಸ್ಕೋಪ್. ಸೊ ಸೈಜ್ ಬಂದು ಫಸ್ಟ್ ಗೆಲಿಲಿಯೋ ಕಂಪೇರ್ ಮಾಡಿದ್ರೆ ಇವೆಲ್ಲ ಹ್ಯೂಜ್ ಸೈಜಸ್. ಅಂದ್ರೆ ಡಯಾಮೀಟರ್ ಇಲ್ಲಿ 30 ಮೀಟರ್ ಅಥವಾ 39-40 ಮೀಟರ್ ಡಯಾಮೀಟರ್ ಮಿರರ್ಸ್ ನಾವು ಈಗ ತಯಾರು ಮಾಡ್ತೀವಿ. Particular reason for the mini cost. Yeah, the newer ones are from old. exactly. So one ನಾನು ಮುಂದೆ ಹೇಳ್ಕೊಂಡು ಅದ್ರ ಬಗ್ಗೆ ಬರ್ತೀನಿ. ಯಾಕೆ ಸಿಂಗಲ್ ಮಿರರ್ ಅಷ್ಟು ದೊಡ್ಡದಾಗಿ ಮಾಡಕ್ಕಾಗಲ್ಲ. ಸೊ ನಾವು ಮಿರರ್ ಸೆಗ್ಮೆಂಟ್ಸ್ ಮಾಡಿ ಆ ಮಿರರ್ ಸೆಗ್ಮೆಂಟ್ಸ್ ಮಾಡಿ ಅದು ಪ್ರಿಸಿಷನ್ ಅಲ್ಲಿ ಕಂಟ್ರೋಲ್ ಮಾಡಿ ಇದ್ರೆ ಮಾತ್ರ ನಮ್ಗೆ ಅದು ಸಿಗಲ್ ಇದೆ. ಸೊ ಆ ಟೆಕ್ನಾಲಜಿ ಇವಾಗ ಸಣ್ಣ ಚಿಕ್ಕ 1 ಮೀಟರ್ ಸೈಜ್ ಮಿರರ್ ಮಾಡಕ್ಕೆ ನಮ್ಗೆ ಈಸಿ. ರಾದರ್ ದನ್ ಮೇಕಿಂಗ್ 30 ಮೀಟರ್ ಮಿರರ್ ಮಾಡೋದಕ್ಕೆ ಆಗೋದಿಲ್ಲ, ಇಂಪ್ರಾಕ್ಟಿಕಲ್. ಸೊ ಚಿಕ್ಕ ಮಿರರ್ ಗಳನ್ನ ಮಾಡಿ ಅದನ್ನ ಜಾಯಿನ್ ಇಲ್ಲ. ದಟ್ ಈಸ್ ಅಗೇನ್ ಅ ಟೆಕ್ನಾಲಜಿ ಫಾರ್ ಅಲೈನ್ಮೆಂಟ್ ಅಂಡ್ ಸ್ಪೇಸಿಂಗ್. ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ there are experts who do that alignment and spacing to give you a picture perfect quality with diffraction limit ಅಂತ ಹೇಳ್ತೀವಿ. ನಮ್ಮ ಡೀಟೇಲ್ಸ್ ಹೋಗ್ತಾ ಇಲ್ಲ. diffraction limit of the telescope. It's more of a typical fraction. No, it is not correct. Actually mirrors in a mirror will not be standing in place. ಸಣ್ಣದಾಗಿ ನ್ಯಾನೋ ಸ್ಕೇಲ್ ನಲ್ಲಿ ನ್ಯಾನೋಮೀಟರ್ ಸ್ಕೇಲ್ ನಲ್ಲಿ ಮೂವ್ ಮಾಡ್ತಾ ಇರ್ತೀವಿ. ಸೊ ದಟ್ ಎಲ್ಲಿ ವೇವ್ಸ್ ಬಿಕಾಸ್ ಆಫ್ ವಿಂಡ್ ಇರ್ಬೋದು, ಅಬ್ಸರ್ವೇಟರಿಗೆ ತಗೊಳ್ತಾ ಇರೋ ಗಾಡಿ ಇರ್ಬೋದು, ಆ ಗಾಡಿಯಿಂದ ಎಲ್ಲಿ ಒಂಚೂರು ಮಿರರ್ ಕೂಡ ಇದಾದ್ರೂ ಕೂಡ ನಾವು ನ್ಯಾನೋ ಸ್ಕೇಲ್ ನಲ್ಲಿ ಚೇಂಜ್ ಮಾಡಿ ಅದ್ರ ಪೊಸಿಷನ್ಸ್ ನ ಇಮೇಜಸ್ ಅದೇ ಪಾಯಿಂಟ್ ಗೆ ಬಂದು ಬೀಳೋ ತರ ಮಾಡ್ತೀವಿ. ಆ ಟೆಕ್ನಾಲಜಿ ಕೂಡ ಇದೆ. ಸಾರಿ, JWST also did the initial alignment. First alignment ಅವ್ರ ಮಿರರ್ಗಳೆಲ್ಲ ಕ್ಲೋಸ್ ಆಗಿತ್ತು, ಓಪನ್ ಆಗಿ ಫಸ್ಟ್ ಅಲೈನ್ಮೆಂಟ್ ಅವರು ಇದೇ ಟೆಕ್ನಾಲಜಿನೇ ಮಾಡಿ ಅಲೈನ್ಮೆಂಟ್ ಅಂಡ್ ಫೇಸಿಂಗ್ ಅದು ರಿಅಲೈನ್ಮೆಂಟ್ ಆಗ್ತಾ ಇರ್ತದೆ. It is possible. There could be many things, even thermal. Temperature variation ಇಂದ ಕೂಡ ಆಗುತ್ತೆ. So he told that if there are pieces like that, the image will appear broken. So is it like the same way how we see when there are two eyes, then there is a gap where we don't see the gap because whatever we see in our left eye and the right eye, it's joined by the brain. Yeah. So JWST ಬಂದಾಯ್ತು. ಇವಾಗ 30 ಮೀಟರ್ ದೂರದರ್ಶಕ ಏನಕ್ಕೆ ಬೇಕು ಅಂತ ಅಂದ್ರೆ, ಸ್ಟಿಲ್ JWST ಇಂದ ನೀವು ನೋಡಿದ್ದು ಒಂದು ಚಿಕ್ಕ ಫಸ್ಟ್ ಸ್ಟಾರ್ ಫಸ್ಟ್ ಗ್ಯಾಲಕ್ಸಿ ಅಂತ ಏನ್ ಹೇಳ್ತೀವಿ, ಒಂದು ಚಿಕ್ಕ ಡಾಟ್ ತರ ಮಾತ್ರ ನೋಡಿದ್ವಿ. ಅದೇ ಈ 30 ಮೀಟರ್ ಟೆಲಿಸ್ಕೋಪ್ ಇರೋ ಕೆಪಾಸಿಟಿ ಏನು ಅಂದ್ರೆ, ಅದು ಆ ಡಾಟ್ ಅನ್ನು ಕೂಡ ಸ್ಪೆಕ್ಟ್ರಾ ತಗೊಂಡು ಅದರಲ್ಲಿ ಅದ್ರ ಏಜ್, ಕಾಂಪೋಸಿಷನ್, ಮೆಟಲ್ಸ್ ಎಲ್ಲ ಕಂಡುಹಿಡಿಯಬಹುದು. ಸೊ ಅದಕ್ಕಿಂತ ಇದು 5 to 6 times ಬೆಟರ್ 30 ಮೀಟರ್ ಟೆಲಿಸ್ಕೋಪ್.
ಸೊ 30-meter telescope ನ ನಾವು ಇಲ್ಲಿ ಒನ್ ಆಫ್ ದ ಪಾರ್ಟ್ನರ್ಸ್ ಆಗಿ ಇಲ್ಲಿ ತಯಾರು ಮಾಡ್ತಾ ಇದ್ವಿ. Why send something to a space when you can build something on land? This will be much cheaper. Which one? If building something on land is always cheaper than. Correct. I totally agree. And it is also possible to build huge systems. But space is very expensive. But space nalli yaake hogtare antandre one important factor ಏನು ಅಂದ್ರೆ atmosphere ಇಲ್ಲ. Right. So atmosphere ಬಂದು ನಮ್ಗೆ twinkle stars will always be twinkling. So but ನೀವು atmosphere ನ ಬಿಟ್ಟು ಹೋದಾಗ stars will not twinkle. Correct. Okay, ಈ twinkling effect ಏನಂತ ಇದೆ ಅಂದ್ರೆ it is because of the atmosphere. So if somebody is just moving around so quickly, it is very hard to understand what the object is. So you have to arrest that motion. Either you arrest it by some technology that adaptive optics technology ಅಂತ ಬರುತ್ತೆ ಅದಕ್ಕೆ. So ಅದರಿಂದ ಅರೆಸ್ಟ್ ಮಾಡಿ, ಇಲ್ಲ ಅಂದ್ರೆ you go to space. And space is not reachable for everybody. You take a spot with that and then study using this. Yes. ಹಂಗೂ ಇರ್ಬೋದು. Follow up ಅಂತ ಹೇಳ್ತೀವಿ ನಾವು. Follow up observations ಅಂತ ಹೇಳ್ತೀವಿ. So we can do it with this more clearly because it is 6 times better than JWST. So just ಇದೊಂದು ಚುಟುಕ ಲೈಟ್ ಬೀಮ್ ಬರುತ್ತೆ, ಪ್ರೈಮರಿ ಮಿರರ್ ಮೇಲೆ ಬೀಳುತ್ತೆ, ರಿಫ್ಲೆಕ್ಟ್ ಆಗಿ ಸೆಕೆಂಡರಿ ಮಿರರ್, ಆಮೇಲೆ ಟರ್ಷರಿ ಮಿರರ್ಗೂ ರಿಫ್ಲೆಕ್ಟ್ ಆಗಿ ಇಲ್ಲಿ on either side we have the science instruments ಅಥವಾ ಇಮೇಜರ್ ಸ್ಪೆಕ್ಟ್ರೋಗ್ರಾಫ್ ಏನಂತ ಹೇಳ್ತೀವಿ ಅದೆಲ್ಲ ಸೈಡ್ ಅಲ್ಲಿ ಕೂತ್ಕೊಂಡಿರುತ್ತೆ. ಸೊ ದಿಸ್ ಇಸ್ ಹೌ TMT will be built. Okay. ಸೊ ಇದೊಂದು ಫಿಶ್ ಐಲ್ಯಾಂಡ್ಸ್ ವ್ಯೂ ಆಫ್ TMT. ಇದು ಕೂಡ ಆರ್ಟಿಸ್ಟ್ ಇಂಪ್ರೆಷನ್. ಇನ್ನ TMT ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಇನ್ನ ಕಂಪ್ಲೀಟ್ ಆಗಿಲ್ಲ ಕನ್ಸ್ಟ್ರಕ್ಷನ್. ಸೊ TMT 30-meter ಟೆಲಿಸ್ಕೋಪ್ ನ 30 ಮೀಟರ್ ದೂರದರ್ಶಕ, 30 ಮೀಟರ್ ದೂರದರ್ಶಕನ ಬಿಲ್ಡ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಕಂಟ್ರೀಸ್ ಬಂದಿದೆ. ಜೊತೆಗೆ ಹೇಳ್ತೀನಿ. ಸೊ ಇದು ಇಂಡಿಯಾದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್, ಏರಿಸ್ ಅಂತ ನೈನಿತಾಲಲ್ಲಿ ಒಂದು ಇನ್ಸ್ಟಿಟ್ಯೂಟ್, ಆಮೇಲೆ ಅಯುಕ ಪುಣೆ, ಇವು 3 ಸೇರ್ಕೊಂಡು ಬಿಲ್ಡ್ ಮಾಡ್ತಾ ಇದ್ದಾರೆ. ಈ 3 ಪ್ರಿನ್ಸಿಪಲ್ ಇನ್ಸ್ಟಿಟ್ಯೂಟ್ಸ್, ಬಟ್ ಮೋರ್ ದೆನ್ 70 ಇಂಡಸ್ಟ್ರೀಸ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಜಾಯಿನ್ ಆಗಿ ಬಿಲ್ಡ್ ಮಾಡ್ತಾ ಇರೋದು ಒಂದು. ಸೊ ಅದು ನಮ್ಮ ಇಂಡಿಯಾದಲ್ಲಿ ಅಗೇನ್ ಫಂಡಿಂಗ್ ಇಸ್ ಫ್ರಮ್ DST ಅಂಡ್ DAE. ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಬಂದು ಕ್ಯಾಲ್ಟೆಕ್, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ USA ನಲ್ಲಿ, ಕ್ಯಾನಡಾ, ಜಪಾನ್, China, and again private fundings from US. So these are the 5 countries which is building telescope. ಇಂಡಿಯಾದಲ್ಲಿ ಬರೋದಿಲ್ಲ ಇದು ಮೌನಕಿಯ ಹವಾಯ್ ಮೌನಕಿಯ. ನಮ್ಗೆ ಇಷ್ಟು ದೊಡ್ಡ ಪ್ಲೇಸ್ ಇಲ್ಲ. ಪ್ಲಸ್ ಮೌನಕಿಯ ಸ್ಕೈ ಅಟ್ಮಾಸ್ಫಿಯರ್ ಬಂದು ತುಂಬಾ ಚೆನ್ನಾಗಿದೆ, ತುಂಬಾ ವೇರಿಯೇಷನ್ಸ್ ಇಲ್ಲ. ಹಂಗಾಗಿ ಮೌನಕಿಯ ಇಸ್ ಒನ್ ಆಫ್ ದ ಬೆಸ್ಟ್ ಅಬ್ಸರ್ವೇಟರಿ ಸೈಟ್ ಇನ್ ದ ವರ್ಲ್ಡ್. ಹಂಗಾಗಿ ಅಲ್ಲೇ ಬರುತ್ತೆ. ಲಡಾಖ್ ಅಲ್ಲಿ ನಮ್ಗಿರೋ ಬೆಸ್ಟ್ ಸೈಟ್ ಲಡಾಖ್. ಸೊ ಅಲ್ಲಿ ಒಂದು 10-meter ಟೆಲಿಸ್ಕೋಪ್ ಕೂಡ ಬರುತ್ತೆ. ಅದು ನಮ್ಮ ಇನ್ಯಾರು ಇರಲ್ಲ. ಸೊ ದಟ್ ಇಸ್ ಒನ್. So for 30 meters, what will be the field of view? Field of view ಹೇಳ್ತೀನಿ. So the biggest field of view ಅನ್ನೋದಕ್ಕಿಂತ the deepest dynamic range will be ನಮ್ಮ ಸೌರಮಂಡಲದ ಜುಪಿಟರ್, ಸ್ಯಾಟರ್ನ್, ಟೈಟನ್, ಇವನ್ನೆಲ್ಲ ಕೂಡ ವೆರಿ 10 kilometer 25 kilometer ರೇಡಿಯಸ್ ನಲ್ಲಿ ನೋಡಬಹುದು. ಪ್ಲಸ್ ಅದಲ್ಲದೆ ಫಸ್ಟ್ ಗ್ಯಾಲಕ್ಸೀಸ್, ಫಸ್ಟ್ ಸ್ಟಾರ್ಸ್. ಸೊ ವಿ ಆರ್ ಕವರಿಂಗ್ ಆಲ್ಮೋಸ್ಟ್ ದ ಎವಲ್ಯೂಷನ್ ಆಫ್ ದ ಹೋಲ್ ಯೂನಿವರ್ಸ್. ಸೊ ಹಂಗಾಗಿ ಇಟ್ ಈಸ್ ನಾಟ್ ದ ಫೀಲ್ಡ್, ಇಟ್ ಈಸ್ ದ dynamic range of the system. These mirrors will also be similar to what's on JWST, like beryllium mirrors or something? No, these are going to be glass coated with silver or aluminum. So I'll have to finish in 5 minutes. So let me finish this. Innೊಂದು ಟೆಕ್ನಾಲಜಿ ಹೇಳಿದೆ, ಅಡಾಪ್ಟಿವ್ ಆಪ್ಟಿಕ್ಸ್ ಟೆಕ್ನಾಲಜಿ ಅಂತ. ನಮ್ಮ ಅಟ್ಮಾಸ್ಫಿಯರ್ ಇಂದ ಲಾಟ್ ಆಫ್ ಟ್ವಿಂಕ್ಲಿಂಗ್ ಆಗುತ್ತೆ, ಸ್ಟಾರ್ಸ್ ಎಲ್ಲ ಟ್ವಿಂಕಲ್ ಆಗ್ತಾ ಇರುತ್ತೆ.
ಸೊ ಬೇಸಿಕ್ಲಿ ಒಂದ್ ಕಡೆ ಬರೋ ಇಮೇಜ್ ಒಂದ್ ಕಡೆ ಬರಲ್ಲ, ಎಲ್ಲಾ ಕಡೆ ಬಂದು ಇಮೇಜ್ ಬ್ಲರ್ ಆಗುತ್ತೆ. ಸೊ ಅದನ್ನ ಇಲ್ಲಿ ನೀವು ನೋಡ್ಬೋದು. ಆ ಅಡಾಪ್ಟಿವ್ ಆಪ್ಟಿಕ್ಸ್ ಟೆಕ್ನಾಲಜಿ ಬಂದು ಇಟ್ ವಿಲ್ ಹೆಲ್ಪ್ ಯು ಟು ರಿಮೂವ್ ದ ಡಿಸ್ಟಾರ್ಷನ್. ಇವಾಗ ಡಿಸ್ಟಾರ್ಟೆಡ್ ಇಮೇಜ್ ಬಂದು ನಮ್ಮ ಹತ್ರ ಒಂದು ಡಿಫಾರ್ಮಬಲ್ ಮಿರರ್ ಇದ್ರೆ ಆ ಮಿರರ್ ನ ಆಪೋಸಿಟ್ ವೇ ನಲ್ಲಿ ಡಿಸ್ಟಾರ್ಟ್ ಮಾಡಿ ಸೊ ಪ್ಲೇನ್ ವೇವ್ ಫ್ರಂಟ್ ಬರೋ ತರ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೆಪ್ಟ್ಯೂನ್ ಇಮೇಜ್ ನೋಡಿ, ನೆಪ್ಟ್ಯೂನ್ ಇಮೇಜ್ ಎಷ್ಟು ಬ್ಲರ್ ಆಗಿದೆ ಅಡಾಪ್ಟಿವ್ ಆಪ್ಟಿಕ್ಸ್ ಯೂಸ್ ಮಾಡ್ಕೊಳ್ಳದೆ ಇದ್ರೆ. ಅದೇ ಒಂದ್ಸತಿ ಅಡಾಪ್ಟಿವ್ ಆಪ್ಟಿಕ್ಸ್ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಡಿಫಾರ್ಮಬಲ್ ಮಿರರ್ಸ್ ನ ಆಪೋಸಿಟ್ ವೇ ನಲ್ಲಿ ವೇವ್ ಫ್ರಂಟ್ ಗೆ ಆಪೋಸಿಟ್ ವೇ ನಲ್ಲಿ ಬೆಂಡ್ ಮಾಡಿ ಇಮೇಜಸ್ ನೆಲ್ಲ ಹೈ ರೆಸಲ್ಯೂಷನ್ ಹೈ ಕ್ವಾಲಿಟಿ ತರಿಸಬಹುದು. ಪ್ಯಾರಲಲ್ ವೇವ್ ಫ್ರಂಟ್ ತರ ಮಾಡಿ ಇಮೇಜಸ್ ನೋಡ್ಬೋದು. ಇದು ನಮ್ಮ ಗ್ಯಾಲಕ್ಟಿಕ್ ಸೆಂಟರ್ ನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ TMT ಇಂದ ಅಂತ ಇದೊಂದು ವ್ಯೂ. Do we know how much is the distortion to build it exactly opposite to point? If you're talking about noise, similar to noise cancellation. Yeah, so this is what you put a beam splitter, you allow it to pass through a control system, you map how much it is varying, and you give that much of There is a feedback system. of course, feedback system and details go give. The diffraction of the dark thinking is that not the same place outside or the space? Illa, it is because of only our Earth's atmosphere. ಅದಕ್ಕಾಗಿ ಟ್ವಿಂಕ್ಲಿಂಗ್ ಆಗ್ತಾ ಇದೆ. Is there no dust in between where it is? ತುಂಬಾ ತಿನ್ನು ಅದು ನಮ್ಮ ಡೆನ್ಸಿಟಿಗೆ ಆ ಡೆನ್ಸಿಟಿಗೆ 10 to the 25 ಡಿಫರೆನ್ಸ್ ಇರುತ್ತೆ ಪರ್ ಸೆಂಟಿಮೀಟರ್ ಸ್ಕ್ವೇರ್. ಡೆನ್ಸಿಟಿ ಅನ್ನೋದು ತುಂಬಾ ವೇರಿ ಇರುತ್ತೆ. ಅದು ತುಂಬಾ ಥಿನ್ ಡಸ್ಟ್ when compared to thin interstellar medium when compared to what we have in the atmosphere. So the light from the star gets refracted through the Earth's atmosphere, and that's why the stars form. Correct. So now ಇಂಡಿಯಾದಿಂದ ನಾವು TMT ಗೆ ಏನೇನ್ ಕೊಡ್ತಾ ಇದ್ದೀವಿ ಅಂದ್ರೆ we are making the mirror segments. ಅಂದ್ರೆ ಹೇಳಿದ್ನಲ್ಲ ಒಂದೊಂದು ಸೆಗ್ಮೆಂಟ್ ಜೋಡಿಸ್ಬೇಕು ಅಂತ 100 segments, about 100 segments India is making. It is a very high-end technology and it is being made here in Bangalore. Okay, in one of the things. And What will be the diameter? sorry, What will be the diameter? diameter is the 30-meter diameter. Okay, each mirror is 1.44 meters. Okay, it is first is rounded, then you polish the rounded. Okay, you use some cerium oxide powder or liquid and you polish it. You remove unwanted surfaces. You polish the mirror, then you cut the mirror in the hexagon shape. Okay, why hexagon? Because that is the highest packing fraction you have. Okay, pack ಎಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ. ಅದು ಹಾಗಾಗಿ hexagon shape ಯೂಸ್ ಮಾಡ್ತಾರೆ mostly. And you also attach the bottom mechanical system, support system ಅಂತ ಏನ್ ಹೇಳ್ತೀವಿ, ಪ್ಲಸ್ ಕಂಟ್ರೋಲ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ. ಇದೆಲ್ಲ ಇಂಡಿಯಾದಲ್ಲೇ ಆಗ್ತಾ ಇದೆ. ಇಂಡಿಯಾದಲ್ಲಿ each mirror would have it. Each mirror segment will have a control system, and the control system with electronics, with mechanical parts, everything is being made in India. Indigenously. Indigenously, the design is back and forth. My question is, actuators are we importing and just assembling, or we are making everything? Illi small scale industries ಇಂದ ಹಿಡಿದು L&T ವರೆಗೂ ಎಲ್ಲರೂ ಇಲ್ಲೇ ಇದ್ದಾರೆ. 70 industries. Okay, so ಈ ತರ ಎಲ್ಲಾ ಮಿರರ್ಗೂ ಮಾಡಿ ಕಳಿಸ್ತೀವಿ ನಾವು, and then it will be assembled in Hawaii. So yeah, 2035 is when we will see the first light. Adalde, we are also making a lot of spectrograph components, mechanical components for the spectrograph. Calibration system irbodu, ili rotation systems irbodu, grating exchanger systems irbodu. So idella ನಾವು ಇಲ್ಲಿ ಇಂಡಿಯಾದಲ್ಲೇ ಮಾಡ್ತಾ ಇದ್ದೀವಿ. So we are contributing quite significantly in kind. ದುಡ್ಡು ಏನು ಕಳಿಸ್ತಾ ಇಲ್ಲ ನಾವು, ಪಾರ್ಟ್ನರ್ಸ್ ಅಂದ್ರೆ ಬರೀ ದುಡ್ಡು ಕೊಟ್ಬಿಡೋದು ಇರೋದಲ್ಲ. So we are doing 70% of the production here only and sending. What's the benefit in terms for India, or what kind of access will you get? We will have observing time. We will be partners. So ಒಂದಷ್ಟು nights ನಾವು ಅಬ್ಸರ್ವ್ ಮಾಡಬಹುದು. ನಮ್ಮ astronomers ಗೆ full nights ಎಲ್ಲ ಸಿಗುತ್ತೆ.
And nobody wants to go, right? You don't want to spend your time. You'll get all the data processed. Processed data ella sigate. Nim object ಕಳ್ಸಿದ್ರೆ ಸಾಕು processed data ಕೊಡ್ತಾರೆ. Okay. So this is why, this is one more reason why, because Andromeda Galaxy with the HST, which is the best we have, this is how it looks. But with TMT, you will see each and every star. So that is the kind of resolution gain you will have. And another important thing what TMT will see, not only ತಾರಾಗಳ ಮಾತ್ರ ನೋಡೋದಿಲ್ಲ ಇದು extra solar planets ಅಥವಾ ಬಹಿರ್ಗ್ರಹಗಳನ್ನು ನಾವು ನೋಡ್ತೀವಿ. ಓಕೆ, ಇಲ್ಲಿ ಒಂದು ಸ್ಟಾರ್ ಇದೆ, ಅದು ಸುತ್ತ ಬೇಕಾದಷ್ಟು ಗ್ರಹಗಳಿವೆ. ಆ ಸ್ಟಾರ್ ಅನ್ನ ಬ್ಲಾಕ್ ಮಾಡಿ, ಕೊರೋನೋಗ್ರಫಿ ಅಂತ ಏನ್ ಹೇಳ್ತೀವಿ, ಸ್ಟಾರ್ ಅನ್ನ ಬ್ಲಾಕ್ ಮಾಡಿದ್ಮೇಲೆ ನೀವು ಅದರ ಗ್ರಹಗಳನ್ನ ನೋಡ್ಬೋದು. ಸೊ ಆ ಗ್ರಹಗಳನ್ನ ನೋಡಿದ್ರೆ ಅದರಲ್ಲಿ ನೀವು ಸ್ಪೆಕ್ಟ್ರೋಸ್ಕೋಪಿ ಅಂತ ತಗೊಂಡ್ರೆ ಅದ್ರಲ್ಲಿ ಮತ್ತೆ ನಿಮ್ಗೆ ಗೊತ್ತಾಗತ್ತೆ ಅದ್ರಲ್ಲಿ ಲೈಫ್ ಇದೆಯಾ ಇಲ್ವಾ ಅಂತ. ಸೊ TMT will be able to help you in that. Again, this is another important science case ಏನು ಅಂತ ಹೇಳಿ ನಾನು ನಿಲ್ಲಿಸ್ತೀನಿ. ನಮ್ಮ ಸೆಂಟರ್ ಆಫ್ ದ ಗ್ಯಾಲಕ್ಸಿ ಸೆಂಟರ್ ಅಲ್ಲಿ ಬ್ಲಾಕ್ ಹೋಲ್, ಕಪ್ಪು ಕುಳಿಗಳಿವೆ. ಆ ಕಪ್ಪು ಕುಳಿನ ಹೇಗೆ ಇನ್ನ ಹೆಚ್ಚು ಅಬ್ಸರ್ವೇಷನ್ಸ್ ಇಂದ ಹೇಗೆ ಚೆನ್ನಾಗಿ ನೋಡಬಹುದು, ಅದ್ರ ಮೇಲೆ ಮೆಷರ್ಮೆಂಟ್ ಮಾಡಬಹುದು, ಅದ್ರ ಮಾಸ್ ಏನು ಅಂತ ಎಲ್ಲ ತಿಳ್ಕೊಬಹುದು. ಸೊ ಇದೇ ತರ ಬರೀ ನಮ್ಮ ಗ್ಯಾಲಕ್ಸಿಗಲ್ಲದೆ ಹತ್ರದಲ್ಲಿರೋ ಬೇರೆ ಗ್ಯಾಲಕ್ಸಿಗಳ ಕಪ್ಪು ಕುಳಿಗಳನ್ನ ಕೂಡ ನಾವು ಮಾರ್ಕ್ ಮಾಡ್ತೀವಿ. ಹೀಗೆ ಹೇಳ್ತಾ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಇಂಡೈರೆಕ್ಟ್ ಮೆಷರ್ಮೆಂಟ್ಸ್. ಇವಾಗ ಈ ಪಿಕ್ಚರ್ ನೋಡಿದ್ರೆ ನೀವು ಕೇರ್ಫುಲ್ ಆಗಿ ನೋಡಿದ್ರೆ ಇದು ಒಂದೊಂದು ಸ್ಟಾರ್ದು ಆರ್ಬಿಟ್. ಅದು ಬ್ಲಾಕ್ ಹೋಲ್ ಹತ್ರ ಬಂದಾಗ ಆ ಸ್ಟಾರ್ ಹಾಕಿರೋ ಪೊಸಿಷನ್ ಇದೆಯಲ್ಲ ಅಲ್ಲೇ ಬ್ಲಾಕ್ ಹೋಲ್ ಸೆಂಟರ್ ಇದೆ. ಆ ಸ್ಟಾರ್ ಅದ್ರ ಬ್ಲಾಕ್ ಹೋಲ್ ಹತ್ರ ಬಂದಾಗ ಗುರುತ್ವಾಕರ್ಷಣೆಯನ್ನ ತಪ್ಪಿಸ್ಕೊಳ್ಳೋಕೆ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಇದು ಫಿಸಿಕ್ಸ್ ಫೆನಾಮಿನಾ, ಅದು ಗೊತ್ತಿರೋದೆ. ಸೊ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಎಷ್ಟು ಫಾಸ್ಟ್ ಆಗಿ ಮೂವ್ ಆಯ್ತು. ಆ ಫಾಸ್ಟ್ ಆಗಿ ಮೂವ್ ಆಗೋದನ್ನ ನಾವು ಗ್ಯಾಸ್ ನಲ್ಲಿ ನೋಡಿದಾಗ ಈ ಎಮಿಷನ್ ಲೈನ್ಸ್, ಅಬ್ಸಾರ್ಪ್ಷನ್ ಲೈನ್ಸ್ ಎಲ್ಲ ಏನ್ ತೋರ್ಸಿದ್ನೋ ಸ್ಪೆಕ್ಟ್ರಾದಲ್ಲಿ ನೋಡಿದಾಗ ಅದು ಬ್ರಾಡನ್ ಆಗತ್ತೆ, ಸಣ್ಣಗಾಗತ್ತೆ, ದೊಡ್ಡದಾಗತ್ತೆ, ಸಣ್ಣಗಾಗುತ್ತೆ. ಸೊ ಈ ರೀತಿ ಅದ್ರ ವೆಲಾಸಿಟೀಸ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಅದು ಗೊತ್ತಾಗತ್ತೆ. ಬ್ಲಾಕ್ ಹೋಲ್ ಬಂದು ತುಂಬಾ ಮ್ಯಾಸಿವ್ ಆಬ್ಜೆಕ್ಟ್, ಸೋಲಾರ್ ಸಿಸ್ಟಮ್ ಅಲ್ಲಿ ಇರಕ್ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಅಟ್ ದ ಸೆಂಟರ್ ಆಫ್ ಅ ಗ್ಯಾಲಕ್ಸಿ. So a stars black hole to gravity na escape ಮಾಡೋಕೆ ಅದು it will move faster when it comes closer to them to escape the gravity. Yeah. Okay, let's stop here. Thank you for your time.